ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ನಮ್ಮ ಜೊತೆ ಇದ್ದಾರೆ ರಂಗನಾಯಕ ಸಿನಿಮಾದ ನಿರ್ದೇಶಕ ಗುರುಪ್ರಸಾದ್ ಸರ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಚೆನ್ನಾಗಿದ್ದೀವಿ ಅಂದರೆ ಚೆನ್ನಾಗಿದ್ದೀವಿ, ಇದ್ದೀವಿ, ಬದುಕಿದ್ದೀವಿ. ಅಕಸ್ಮಾತ್ ಮೊನ್ನೆ ಪತ್ರಕರ್ತರು ಹಿಂಗೆ ಕೇಳ್ತಿದ್ದಾರೆ, 60ವರೆಗೂ ಆಯಸ್ ಕೊಡ್ತೀವಿ ಸರ್, ಬದುಕಿದ್ದೀರಿ ನೀವು ಅಂತ ಕನ್ಫರ್ಮ್ ಮಾಡಿದ್ರೆ ಯಾವುದೋ ಫಂಕ್ಷನಲ್ಲಿ. ಹಾಗಾಗಿ ಬದುಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಸರ್ ಏನು ಸರ್ ತುಂಬ ಗಾಯಗಳಾಗಿದೆ ಹಣೆ ಮೇಲೆ ಕೈ ಮೇಲೆಲ್ಲ. ಇದು ಅದೇ ರಂಗನಾಯಕ ಶೂಟಿಂಗ್ ಟೈಮಲ್ಲಿ ನಮ್ಮದೊಂದು ಸೆಟ್ ಹಾಕ್ತಿದ್ದು, ಅರಮನೆಯ ಸೆಟ್ಟು, ದೊಡ್ಡ ಸೆಟ್ಟು. ಅದು ವುಡ್ ಪೌಡರ್ಸ್ನೆಲ್ಲ ಇಟ್ಟಿರ್ತಾರೆ. ಅದು ತೆಗಿಬೇಕಿತ್ತು ಬಿಫೋರ್ ಶೂಟಿಂಗ್. ಅದು AC ಇರಲಿಲ್ಲ, ಬಿಸಿಲು ಬೇರೆ ಜಾಸ್ತಿ ಇತ್ತು. ಅದಕ್ಕೆ ಸರ್ ನಾವು ಎಲ್ಲರ ಮೇಲೂ ಬಿತ್ತದು. ಅದು ಸ್ವಲ್ಪ ಅಲರ್ಜಿ ಆಯಿತು, ಈಗ ವಾಸಿ ಆಗ್ತಾಯಿದೆ. ಎಷ್ಟು ಸಿಂಪಲ್ ಸರ್, ನೀವು ನಿಮ್ಮನ್ನು ನೋಡಿದ್ರೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಾನು ಇರೋದೇ ಹೀಗೆ ನೋಡಿ. ಏನಂದರೆ ಹೆಸರು ಬಂತು ಅಂತನೋ ದುಡ್ಡು ಬಂತು ಅಂತನೋ ಮೆರಿಯೋದು ತಪ್ಪು ಅಂತ ನಾವು ಅಣ್ಣವರಿಂದ ಕಲ್ತಿರೋದು. ಅವ್ರು ಯಾವತ್ತೂ ಮೆರೆದವರಲ್ಲ. ಎಷ್ಟೇ ದುಡ್ಡಿರಬಹುದು, ಎಷ್ಟೇ ಹೆಸರಿರಬಹುದು, ಸಿಂಪಲ್ಲಾಗಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಥಿಂಕಿಂಗಲ್ಲಿ ನಾವು ತುಂಬ ವಿಶೇಷವಾಗಿರ್ಬೇಕಂತ. ಸಿಂಪಲ್ ಲಿವಿಂಗ್ ಈಸ್ ಬೆಟರ್. ಬಿಕಾಸ್ ಎಲ್ಲರೂ ಮಾಡೋದೇ ನಾವು ಮಾಡೋದು. ಅವನು ಏನೋ ದುಡ್ಡಿದೆ ಅಂದ ಮಾತ್ರ ಅವನೇನು ದೊಡ್ಡವನು, ಅವನು ಸ್ನಾನ ಮಾಡಲ್ಲ, ಅವನು ಇನ್ನೊಂದು ಮಾಡಲ್ಲ. ಮತ್ತು ಎಲ್ರಿಗೂ ಎಲ್ಲ ಪ್ರಾಸೆಸ್ಸು ಹಾಗೆ. ದೇವತೆಗಳಿಗೂ ಅದೇ ಇದೆ. ನಾವು ದೇವರು ಅಂತ ಒಬ್ಬ ಮನುಷ್ಯ ರೂಪದ ದೇವರನ್ನ ಒಪ್ಕೊಂಡಾಗ, ಆ ದೇವರು ಕೂಡ ಗಂಡು ಹೆಣ್ಣು ಅಂತಾದಾಗ, ಹೆಣ್ಣು ಅಂದಾಗ ಆಕೆಗೆ ಹೆಣ್ಣಿಗಿರ್ಬೋದಾದ ಎಲ್ಲವೂ ಇರುತ್ತೆ, ಆಕೆಗೆ ಗಂಡಿಗಿರ್ಬೋದಾದ ಎಲ್ಲವೂ ಇರುತ್ತೆ ಆತನಿಗೆ, ಆ ದೇವ್ರಿಗೆ ಅಲ್ವೇ. ಅದು ವಿಶೇಷ ಎಲ್ಲಿ ಬರುತ್ತೆ? ಸಿಂಪಲ್ ಆಗಿರೋದು ಬೆಸ್ಟ್ ಅಂತ. ಹೌದು, ನೀವೇ ಅಣ್ಣವ್ರ ಹೆಸರು ತೆಗ್ದಿದ್ದಕ್ಕೆ ಹೇಳಬೇಕಾಯ್ತು. ಅಣ್ಣವರು ನಿಮ್ಮ ಗಡ್ಡನ ಮುಟ್ಟಿದ್ದಕ್ಕೆ ನೀವು ಗಡ್ಡನ ತೆಗ್ದೆ ಹಾಗೆ ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಈಗ ಎಲ್ಲದಕ್ಕೂ ಸಾಕ್ಷಿ ಕೇಳುವಂಥ ಸಂದರ್ಭ ಬರ್ತಾ ಇದೆ, ಆಯಿತಾ. ಸೊ ಹಾಗಾಗಿ ಇಲ್ಲ ಇದು ಸತ್ಯ. ಯಾಕೆಂದರೆ ಟಗರು ಪ್ರೊಡ್ಯೂಸರ್ KP ಶ್ರೀಕಾಂತ ಅವನಿದ್ದ, ಅವನು ಜೊತೆಲೇ ಇದ್ದ. ಆವಾಗಲೇ ಅಣ್ಣವ್ರು ಹೀಗೆ ಮುಟ್ಟಿದ್ದು, ಮತ್ತು ಅವನೇ ಸಾಕ್ಷಿಯಾಗಿ ನಿಲ್ತಾನೆ. ಅದು ನನಗೆ ಅಣ್ಣವ್ರ ಮೇಲೆ ಅತೀವವಾದ ಪ್ರೇಮ ಯಾವತ್ತೂ ಇದೆ. ಯಾಕೆಂದರೆ ಅಂಥ ಅದ್ಭುತ ಕಲಾವಿದನ್ನು ಯಾವುದೇ ಪಾತ್ರಗಳು ನೀವು ಇದು ಕಬೀರಂದು ಮಾಡಿದ್ದಾರೆ, ಅವರು ಸರ್ವಜ್ಞಮೂರ್ತಿ ಮಾಡಿದ್ದಾರೆ, ಈ ಕಡೆ ಸಾಮಾಜಿಕ ಇದು ಮಾಡಿದ್ದಾರೆ, ಪರಶುರಾಮ ಅಂತ ರೆವೆನ್ಯೂ ಸಿನಿಮಾನು ಮಾಡಿದ್ದಾರೆ. ಎಲ್ಲದರಲ್ಲೂ ನ್ಯಾಯ ಒದಗಿಸ್ಕೊಂಡು ಹೋಗಿರುವಂಥ ಅದ್ಭುತ ಕಲಾವಿದ ನಮ್ಮ ರಾಜ್ಕುಮಾರ್ ಸರ್. ಅಣ್ಣವರೊಂದು ಪ್ರೀತಿ ಕರೆಯೋದು ಅದ್ರ ಮೇಲೆ ಅಭಿಮಾನಕ್ಕೆ ಇದು. ಮತ್ತು ಅಣ್ಣವರು ಗಡ್ಡ ಮುಟ್ಟಿದ್ರೆ ತುಂಬ ಹೆಮ್ಮೆ ನನಗೆ. ಓಡಾಡುವಾಗ ಎಷ್ಟೋ ಜನ ಸರ್ ಅಣ್ಣವ್ರು ಮುಟ್ರೆ ಒಂದು ಸತಿ ಮುಟ್ತೀವಿ ಸರ್ ಅಂತ. ಅಯ್ಯೋ ಎಂಥ ಅದ್ಭುತವಾದ ಇದು ಅಂತ ಅಭಿಮಾನ ಅವ್ರಿಗೊಂಥರ. ಅಣ್ಣವ್ರು ಸಿಕ್ಕಿಲ್ಲ ಅವ್ರಿಗೆ, ನಾನು ಸಿಕ್ಕಿರೋದ್ರಿಂದ ಅವ್ರು ಹಂಗೆ ಅನ್ನೋದ್ರು. ಒಂದು ಫ್ರೇಮ್ ಇದೆ, ಭಗವಂತ ನಿಮ್ಮ ಮುಖಕ್ಕೆ ಒಂದು ಫ್ರೇಮ್ ಕೊಟ್ಟಿದ್ದಾನೆ ಎಂದಿದ್ರು. ನಂಗೆ ಇನ್ನೂ ಆ ಮಾತುಗಳು ಹಾಗೆ ಇದೆ. ಸೊ ಅವಾಗಿಂದ ಟ್ರಿಮ್ ಮಾಡಿಸಿದ್ದೀನಿ. ಪಾತ್ರೆಗಳು ಸ್ವಲ್ಪ ದೊಡ್ಡದಾಗಿ ಬಿಡೋದು, ಚಿಕ್ಕದು ಮಾಡೋದು ಎಲ್ಲ ಇದೆ, ಬಟ್ ಶೇವ್ ಮಾಡಿಲ್ಲ. ನಾನು ಹಿಂದೆ ನಿಮ್ಮ ಇಂಟರ್ವ್ಯೂಗಳಲ್ಲೆಲ್ಲ ನೋಡಿದ್ದೆ, ನೀವು ಎಲ್ಲಿರ್ತೀರಾ ನಿಮ್ಮ ಸುತ್ತಮುತ್ತಲು ಬುಕ್ಗಳಿರುತ್ತೆ. ಇವಾಗಲೂ ಬುಕ್ಸ್ ಇದೆ ಮುಂದೆ. ಬುಕ್ಸ್ ಅಲ್ಲ, ಬುಕ್ಕು ಅಂದರೆ ಈಗ ಈ ಪುಸ್ತಕನ ಯಾರೋ ಬರೆದಿಯಾನಲ್ವಾ, ಆತ ಇಲ್ಲ ಈಗ. ನಿಘಂಟು ತಜ್ಞ 102 ವರ್ಷ ಬರೆದಿದಂಥ JV ವೆಂಕಟ ಸುಬ್ಬಯ್ಯ ಅವ್ರು ಬರೆದಿರೋ ಡಿಕ್ಷನರಿ ಇದು. ನಾನು ರೆಫರೆನ್ಸ್ಗೆ ಇಟ್ಕೊಂಡೇ ಇರ್ತೀನಿ ಪುಸ್ತಕಗಳು. ಅವ್ರು ಯಾವಾಗಲೂ ಇದ್ರೂ ಹೋಗ್ಬಿಟ್ರವ್ರು, ಇಲ್ಲ ಅವರು. ಆದರೆ ನಾನು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಹೇಗೆ ಅಂದರೆ ಅವ್ರ ಪುಸ್ತಕ ಓದೋ ಮುಖಾಂತರ. ಸತ್ತವರ ಪುಸ್ತಕ ಬರ್ತಿರ್ತಾರಲ್ಲ, ಅವ್ರು ಬರೆದಿರೋ ಪುಸ್ತಕ ಅಂದರೆ ಆ ಮನಸ್ಥಿತಿಯನ್ನು ನಾನು ಅವ್ರ ಜೊತೆ ಒಂದು ಮಾತಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ವಾದ. ಪುಸ್ತಕಗಳಲ್ಲಿ ಹಿರಿಯರು ಯಾರು ಬರೆದಿರೋ ಅವರ ಜೀವನದ 100 ವರ್ಷ ಬದುಕಿದ್ರೆ, 60 ವರ್ಷ 70 ವರ್ಷ ಏನು ಬದುಕಿರ್ತಾರೆ, ಅದು ಲೆನಿನ್, ಮಾರ್ಕ್ಸು, ರಜನೀಶು, ಈ ಕಡೆ ಗಾಂಧೀಜಿ, ಈ ಕಡೆ ತೆರೇಸಾ, ಅವ್ರದ್ದು ಏನೋ ಒಂದಷ್ಟು ತತ್ವಗಳಿದೆಯಲ್ಲ, ಅದು ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅವ್ರ ಜೊತೆ ಮಾತಾಡ್ದಂಗೆ ಅನ್ಸುತ್ತೆ ನನಗೆ. ಆ ವ್ಯಕ್ತಿಗಳ ಜೊತೆ ಬರೆದಿದ್ದಾರಲ್ಲ ಅವ್ರ ಜೊತೆ ಮಾತಾಡ್ದಂಗೆ. ಸೊ ಅಂಥ ಫ್ರೆಂಡ್ಸ್ ನನಗೆ, ಆ ಫ್ರೆಂಡ್ಸ್ ವಲಯ ತುಂಬ ದೊಡ್ಡದು. ಹಾಗಾಗಿ ಪುಸ್ತಕಗಳಿದು. ಇದು ಏನಕ್ಕಿಟ್ಟೆ ಅಂತಲೂ ಹೇಳ್ತೀನಿ. ಇದು ನನ್ನ ಡಿಕ್ಷನರಿ. ಇದು ಮನೆ ಏನಾಗಿದೆ, ನಮ್ಮ ಟ್ರೈಲರ್ ರಿಲೀಸ್ ಮಾಡಿದ್ರೆ ಅದರಲ್ಲಿ ಚಲಚಿತ್ರ ಅಂತ ಬಳಸಿದ್ದೀವಿ. ಚಲಚಿತ್ರ ಕನ್ನಡದ ಅದ್ಭುತವಾದ ಪದ. ಚಲನಚಿತ್ರ ಬಿಟ್ಟು ಚಲನಚಿತ್ರನೇ ಸರಿ ಅಂತ ಒಂದು ವಾದ ಇದೆ. ಚಲಚಿತ್ರ ಅಂದರೆ ಆವಾಗ ಸಿನಿಮಾಗಳು ಮಾಡುವಾಗ ಛಲ ಅಂದರೆ ಮೂಮೆಂಟ್ ಅಂತ, ಚಲನೆ ಅಂದರೆ ಮೂಮೆಂಟ್ಗೆ ಛಲ ಅಂತೀವಿ. ಇನ್ನೊಂದು ಛಲ ಅಂತಿದೆ. ಛಲ ಅಂದರೆ ಚಾಲೆಂಜು. ಅವತ್ತು ಸಿನಿಮಾ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು, ಸಿಂಪಲ್ ಆಗಿರಲಿಲ್ಲ. ಎರಡನ್ನೂ ಸೇರಿ ಯಾರೋ ಬುದ್ಧಿವಂತ ಚಲಚಿತ್ರ ಅಂತಿಟ್ಟ. ಹಾಗಿದೆ, ಅದು ಇಲ್ಲೇ ಇದೆ ನೋಡಿ, ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ. See this is what it is. ಚಲಚಿತ್ರ ಸಿನಿಮಾ. ಇಂದಿಗೂ ನಮ್ಮ ಅಂದರೆ ಯಾರೋ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಇಂದಿಗೆ ನಮ್ಮ ಚಲನಚಿತ್ರಗಳಲ್ಲಿ 10 ಹಾಡುಗಳಲ್ಲಿ ಕಮ್ಮಿ ಇದ್ದರೆ ಇದಾಗುತ್ತೆ ಅಂತ ಯಾರೋ ಹೇಳಿದ್ದು. ಚಲಚಿತ್ರ ಅನ್ನೋ ಪದದ ಇದು ಚಲಚಿತ್ರ ಇದೆ, ಚಲನಚಿತ್ರ ಇದೆ. ಚಲನಚಿತ್ರಕ್ಕೆ ಬೇಕಾದ ಹೆಸರು ಮೂವಿ, ಸಿನಿಮಾ, ಪಿಕ್ಚರ್, ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೀವಿ. ಚಲಚಿತ್ರ ಅನ್ನೋದು ಅಫಿಷಿಯಲ್ ಕನ್ನಡದಲ್ಲಿದೆ ಅಂತ. ನೀವು ಇವೆಲ್ಲ ನಮ್ಮ ಪುಸ್ತಕದಲ್ಲಿ ಮಾಹಿತಿ ಸಿಗುತ್ತೆ. ಈ ತೋರ್ಸೋಕೆ ಸುಮ್ಮನೆ ಹಾಗೆ ಆಗ್ತಾರೆ. ಇವೆಲ್ಲ ಓದ್ಕೊಂಡಿದ್ದಾರೆ. ನಾನು ಎಲ್ಲ ಓದ್ಕೊಂಡಿಲ್ಲ, ನನಗೆ ಎಲ್ಲವೂ ಗೊತ್ತಿಲ್ಲ. ಗೊತ್ತಿದ್ದು ಕರೆಕ್ಟಾಗಿ ಗೊತ್ತಿದೆ.
ಐ ಮೇ ಬಿ ರಾಂಗ್ ಬಟ್ ಐ ಕಾಂಟ್ ಬಿ ಗ್ರಾಸ್ಲಿ ರಾಂಗ್ ಅಂತ. ಹಾಗಾಗಿ ಪುಸ್ತಕಗಳೇ ನನ್ನ ಸ್ನೇಹಿತರು. ಎಲ್ಲಿ ಸರ್ ನಿಮ್ಮ ಜೀರಾ ವಾಟರ್ ಕಾಣಿಸ್ತಾ ಜೀರಾ ವಾಟ್ರು ಹಂಗೆಲ್ಲ ಪಬ್ಲಿಕ್ಕಾಗಿ ತೋರ್ಸೋಕ್ಕಾಗಲ್ಲ. ಕೇಳಿದ್ದಕ್ಕೆ ಇದು ನನ್ನ ಬ್ಯಾಗ್, ನನ್ನ ಜೊತೆ ಯಾವಾಗಲೂ ಇರುವಂಥ ಬ್ಯಾಗು ಜೀರಾ ವಾಟ್ರಲ್ಲಿ ಇದೆ. ಯಾವ ಬೇಕು ಬಟ್ ಅಂದರೆ ಈಗ ಅದೇ ರಿಲೀಸ್ವರೆಗೂ ಅದರ ಬಳಕೆ ಕಮ್ಮಿ ಆಗಬೇಕು ಅನ್ನೋದು ಒಂದು ನಿರ್ಧಾರದಲ್ಲಿ ಇದ್ದೀನಿ. ಅದು ಯಾಕೆ ಸರ್ ಅಷ್ಟು ಜಾಸ್ತಿ ಅದನ್ನೇ ಯೂಸ್ ಮಾಡೋದು ನೀವು? ಚಿಕ್ಕದಾಗಿ ಹೇಳೋದಾದರೆ ಜೀರಾ ವಾಟರ್ ಕುಡಿಯೋದು ಯಾಕೆ ಅಂತ ಒಳ್ಳೆಯ ಪ್ರಶ್ನೆ. ಜೀರಾ ವಾಟರ್ ಅರ್ಥ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಈಗೀಗ. ಜೀರಾ ವಾಟರ್ ಅಂದರೆ ಗೊತ್ತಾ? ಏನು ಜೀರಾ ವಾಟರ್ ಅಂದರೆ? ಆದರೆ ಸ್ವಲ್ಪ ಜಾಸ್ತಿ ಅಂದರೆ ಹೇಳಿ ಕೋಲ್ಡ್ ಆಗಿರುತ್ತೆ ಬಾಡಿ ಅಂತ. ರೇ ಡ್ರಿಂಕ್ಸ್ ಮಿಕ್ಸ್ ಆಗಿರೋ ನೀರಿಗೆ ಜೀರಾ ವಾಟರ್ ಅಂತ ಕರೆಯೋದ್ರಿ ನಾನು. ನನ್ನ ದೊಡ್ಡ ಮಗಳು ವಯಸ್ಸು ನಿಮಗೆ. ಯಾವುದೇ ಒಂದು ಡ್ರಿಂಕ್ಸು ಒಂದು ಪೆಗ್ ತಗೊಂಡು ಅದನ್ನು ಒಂದು ಬಾಟ್ಲಿ ನೀರಿಗೆ ಹಾಕೊಂಡು ಕುಡಿಯೋದು ನಾನು. ಎಲ್ಲರೂ ಅಂದರೆ ಒಂದು ಡ್ರಿಂಕ್ಸ್ ಅಂದರೆ ಅದಕ್ಕೆ ನೀರು ಹಾಕೊಂಡು ಸೋಡಾ ಹಾಕ್ಬಿಟ್ಟು ಕಡೆ ಹಾಕ್ಕೊಂಡು ಬಾಯಿಸ್ಕೊಂಡು ನಾನು ಹಂಗೆ ಕುಡಿಯೋಲ್ಲ. ಒಂದು ಫುಲ್ಲು ಬಿಸ್ಲೇರಿ ವಾಟರ್ ತೊಗೊಂಡು, ಯಾರು ಕುಡಿಬಾರ್ದು, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಡಿಸ್ಕ್ಲೇಮರ್ ಆಗಿ ನಾನೇ ಹೇಳ್ತಿದ್ದೀನಿ. ಒಂದು ಪೆಗ್ಗೆ ಸಾಕಷ್ಟು ನೀರನ್ನು ತುಂಬಿಕೊಂಡು ತುಂಬ ಡೈಲ್ಯೂಟ್ ಮಾಡಿ, ಅದು ತುಂಬ ಕಮ್ಮಿ ಅಮೌಂಟಲ್ಲಿ ತೊಗೊಳ್ಳೋದು ಮೆಡಿಕಲಿ ಓಕೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಯಾರಿಗೂ ಇದು ಅವ್ರು ಹೇಳಿದ್ರೆ ನಾವು ಕುಡಿಯೋಣ ಹಾಗಲ್ಲ, ಕುಡಿಬೇಡಿ ಅಂತಲೇ ನಾನು ವಾದಿಸ್ತೀನಿ. ಇದು ಜೀರಾ ವಾಟರ್ ಅಂತ ಕರೆಯೋದ ಕಲರ್ ಹಂಗಿರುತ್ತೆ ಅನ್ನೋಕ್ಕೆ ನಿಜವಾಗ್ಲೂ ಗೊತ್ತಿರಲ್ವಾ? ಅಯ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಲ್ಲ, ತಿಳ್ಕೊಬೇಕಲ್ಲ. ನಾನು ಒಂದು ಪುಟ ನಿಮ್ಮ ಹೆಸರು ಮರ್ತೇನೆ. ನಿಮ್ಮ ಅಶ್ವಿನಿ ಒಂದು ನಿಮಿಷ. ಅಲ್ಲಿ ಈಕೆ ಹೋಗುವಾಗ 1 kg ದ್ರಾಕ್ಷಿ, 1 kg ಗೋಡಂಬಿ ಆಯಿತಾ, 1 kg ಬಾದಾಮಿ ನನ್ನ ಕಡೆಯಿಂದ ಗಿಫ್ಟ್. ಈಕೆಗೆ ಬೇಗ ಬೆಳೆದು ದಪ್ಪ ಆಗಿ ರಕ್ತವೃದ್ಧಿಯಾಗಿ ಆಯಿತಾ. ಇದು ಸದ್ಯಕ್ಕೆ ಈಗ ಇದು ಟೋಕನ್. ಆ್ಯಕ್ಚುಲಿ ನನಗೆ ಕಿಟ್ಕ್ಯಾಟ್ ತುಂಬ ಇಷ್ಟ. ತಿನ್ನಿ ಕಿಟ್ಕ್ಯಾಟು, ಸ್ವೀಟು, ಐಸ್ ಕ್ರೀಮು ಅವೆಲ್ಲ ಹಾಲಿನ ಶಕ್ತಿ ಇರುವಂಥದ್ದು. ದೇಹ ವೃದ್ಧಿ, ಮನೋವೃದ್ಧಿ, ರಕ್ತವೃದ್ಧಿಗೆಲ್ಲ ಸಹಾಯ ಆಗುತ್ತೆ ಅಂತ. ಹೆಣ್ಮಕ್ಳು ನಿಮ್ಮ ವಯಸ್ಸಿನ ಏಕವಚನ ಮಾತಾಡ್ಸ್ಬೋದು. ನನ್ನ ದೊಡ್ಡ ಮಗಳಿಗೆ 23 ವರ್ಷ, ನಿಮ್ಮ ವಯಸ್ಸಿನ ಆಸಪಾಸ ಇರ್ತಾರೆ. ನಾನು ಅನ್ಕೋತೀನಿ ಅದೇ ನನ್ನ ಮಗಳೇ ಕೂತು ಇಂಟರ್ವ್ಯೂ ಮಾಡೋದು ಹೆಂಗಿರ್ತಿತ್ತು ಹಂಗೆ ಇದೆ ಅಂತ ಅಂದ್ಕೊಂಡೆ, ಟು ಬಿ ಆನೆಸ್ಟ್. ಸೊ ಹಾಗಾಗಿ ಇದು ಒಂದಷ್ಟು ದ್ರಾಕ್ಷಿ, ಗೋಡಂಬಿ, ಏನು ರಕ್ತವೃದ್ಧನಿಗೆ ಬೇಕಿರೋದೆಲ್ಲ ಕೊಡಪ್ಪ ಅವ್ರಿಗೆ. ನನ್ನ ಕಡೆ ಗಿಫ್ಟ್ ಕಳಿಸ್ಬೇಕು ಅವ್ರಿಗೆ. ಓಕೆ ವಾಸ. ಸರ್ ಅದೇ ರಂಗನಾಯಕ ಸಿನಿಮಾ ಹೊರಡ್ರು ಇದೆಲ್ಲ ಕಟ್ ಮಾಡ್ಬಿಡ್ರು ಹಂಗೆ ಹಾಕ್ಬೇಕು ಸರ್. ಬೇಡ ಸರ್, ಬುರುಡೆ ಮಾಡಿ ಹೊಡಿತೀನಿ ಈಗ ಮಗಳು ಅಂತ ಕರೆದಿದ್ದೀನಿ. ರಂಗನಾಯಕ ಸಿನಿಮಾ ಮಾರ್ಚ್ 8ಕ್ಕೆ ರಿಲೀಸ್ ಆಗ್ತಿದೆ. ಯಾಕೆ ಸರ್ ಮಾರ್ಚ್ 8ಕ್ಕೆ ರಿಲೀಸ್ ಆಗ್ತಿದೆ? ಮಾರ್ಚ್ 8 ನೋಡಿ, ಇದು ನಾವು ಪ್ಲ್ಯಾನ್ಡ್ ಏನಲ್ಲ, ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಇದು. ಬಟ್ ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ಅಂತ. ನಮ್ಮ ಕೆಲಸ ಕರೆಕ್ಟ್ ಆಗಿದ್ದರೆ, ನಮ್ಮ ಪಕ್ವತೆ ಇದ್ದರೆ ನಮ್ಮ ಸ್ಕ್ರಿಪ್ಟಲ್ಲಿ, ನೇಚರ್ ಕೂಡ ನಮಗೆ ಸಹಾಯ ಮಾಡುತ್ತೆ ಅಂತ. ನೇಚರ್ ಕಾನ್ಸ್ಪೈರ್ಸ್ ಅಂತ ಹೇಳ್ತಾರೆ. ಆಲ್ಕೆಮಿಸ್ಟ್ ಪಾಲ್ ಕೆಲವರದು ಆಲ್ಕೆಮಿಸ್ಟ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಇದೇ ಹೇಳೋದು ಅವನು. ನೇಚರ್ ಕಾನ್ಸ್ಪೈರ್ಸ್, ನಮ್ಮ ಯಶಸ್ವಿಯ ಒಳಗೆ ಪ್ರಕೃತಿ ಸಹಾಯ ಮಾಡ್ತಿರ್ತಾರೆ, ಅದನ್ನು ಬಳಸ್ಕೊಳ್ಬೇಕು ನಾವು. ಹೇಗಿದೆ ಅಂದರೆ ಮಾರ್ಚ್ 8 ಒಂದು ಹ್ಯೂಮನ್ ಎಂಪವರ್ಮೆಂಟ್ ಡೇ ಅಂತ, ಮಹಿಳಾ ವಿಶ್ವ ಇದಿದೆ. ಆ ದಿನಕ್ಕೆ ಸಿಂಕ್ ಆಗಿದೆ. ಅದು ಯಾಕೆ ಅಂತ ಸಿನಿಮಾ ನೋಡೋದು ಗೊತ್ತಾ, ಅದೆಲ್ಲ ಬಿಟ್ಕೊಡೋಲ್ಲ, ಕತೆ ಬಿಟ್ಕೊಡಲ್ಲ. ಆ ದಿನ ಮಾರ್ಚ್ 8 ಮಹಿಳಾ ಎಂಪವರ್ಡ್. ಹೇಗೆ ಸಿನಿಮಾ ನೋಡಿ. ಅದೇ ಸಿನಿಮಾ ಕಥೆನ ಬಿಟ್ಕೊಡೋಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಕಥೆಯನ್ನು ಬಿಟ್ಕೊಡೋಕ್ಕಾಗಲ್ಲ ನಮಗೆ. ಏನಂದರೆ ನಮ್ಮಲ್ಲಿರುವಂಥ ಏಕೈಕ ಸ್ಟ್ರೆಂತು ಒಂದು ಕುತೂಹಲ ಹುಟ್ಟಿಸಿರೋದೇ ಕತೆ ಏನು ಅಂತ. ಈಗ ಒಂದು ಸುಮ್ಮನೆ ಹೇಳ್ತೀನಿ, ಯಾವುದೋ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಇಟ್ಕೊಳ್ಳಿ. ಹೀರೋ ಹೀರೋಯಿನ್ ಮತ್ತೊಂದು, ಕೊನೆಯಲ್ಲಿ ಯಾರೋ ಕೊಲ್ತಾನೆ. ಹೊರಗಡೆ ಬಂದುಬಿಟ್ಟು ಫ್ರೆಂಡ್ಸ್ಗೆಲ್ಲ ಅದು ಅವನೇ ಕಣೋ ಹೀರೋ, ಅವನು ಹೀರೋನಿಗೆ ಚುಚ್ಚಿರೋದು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಗೊತ್ತಾಗೋಯ್ತು. 10:00 ಶುರು ಮಾಡಿದ್ರು 1:30 ಎಲ್ಲರಿಗೂ ಸೀಕ್ರೆಟ್ ಗೊತ್ತಾಗೋಯ್ತು. 11 ಗಂಟೆಗೆ ಶೋ ಬರಬಾರ್ದಲ್ಲ ಯಾರು. ಆದರೆ ಬರೀ ಕೊಲೆ ಹೇಗಾಯಿತು ಅನ್ನೋದಲ್ಲ, ಕೊಲೆ ಯಾರು ಮಾಡಿದ್ರು ಅನ್ನೋದಲ್ಲ, ಕೊಲೆ ಹೇಗಾಯಿತು, ಯಾವ ಕಾರಣಕ್ಕಾಯಿತು ಅನ್ನೋದೇ ಕತೆ. ಅದನ್ನು ಬಿಟ್ಕೊಡ್ಬಾರ್ದು. ನಮಗೇನು ಸಮಸ್ಯೆ ಇಲ್ಲ. ಬಟ್ ಕಥೆಯನ್ನು ಬಿಟ್ಕೊಡೋ ಅನ್ನೋದು ತುಂಬ ಮೆಚ್ಯೂರ್ಡ್ ಐಡಿಯಾ ಅಲ್ಲ. ಆ್ಯಸ್ ಎ ಬಿಗ್ ಬಿಸ್ನೆಸ್. ಇದ್ರ ಹಿಂದೆ ನಮ್ಮ ನಿರ್ಮಾಪಕ ಒಂದು 10 ಕೋಟಿ ರೂಪಾಯಿ ಹಾಕಿರ್ತಾನೆ, 9 ಕೋಟಿ ಹಾಕಿರ್ತಾನೆ, ನನಗೆ ಒಂದು ಒಳ್ಳೆ ಪೇಮೆಂಟ್ ಕೊಟ್ಟಿರ್ತಾನೆ, ದೊಡ್ಡ ಪೇಮೆಂಟ್ ಕೊಟ್ಟಿರ್ತಾನೆ. ಈ ಟೈಮಲ್ಲಿ ಕತೆ ಬಿಟ್ಕೊಟ್ರೆ ಸ್ವಾರಸ್ಯ ಕಮ್ಮಿ ಆಗುತ್ತೇನೋ ಅಂತ. ಮುಂದೊಂದು ದಿನ ನಾನು ಇದೇ ಕತೆ ಮಾಡ್ತೀನಿ ನೋಡಿ ಅಂತ ಹೇಳಿ ಮಾಡುವಂಥದ್ದು ಒಂದು. ಈಗ ಕತೆ ಸುಮ್ಮನೆ ಹೇಳ್ತೀನಿ. ಈಗ ರೋಡಲ್ಲಿ ಒಬ್ಬ ಭಿಕ್ಷೆ ಹಾಕುತ್ತೇನೆ, ಒಬ್ಬ ನಿರ್ಮಾಪಕ ಬಂದು, ಸರ್ ನೀವು ನಿಜವಾಗ್ಲೂ ಡೈರೆಕ್ಟರ್ ಆಗಿದ್ದರೆ, ಒಳ್ಳೆ ಡೈರೆಕ್ಟರ್ ಆಗಿದೆ, ತಾಕತ್ತಿದ್ದರೆ ಇವನ್ನ ಹೀರೋ ಮಾಡಿ ಸರ್ ನೋಡೋಣ. ಇದು ಒಂದು ಕತೆ. ಇದು ರಂಗನಾಯಕ ಕತೆ ಅಲ್ಲ. ಯಾವ್ಯಾವ್ದು ರಂಗನಾಯಕ ಕತೆ ಎಲ್ಲ ಇಷ್ಟು ಹೇಳಬಲ್ಲೆ, ರಂಗನಾಯಕ ಕತೆ ಹೇಳಲ್ಲ. ಸಿನಿಮಾದಲ್ಲಿ ಜಗ್ಗೇಶ್ ಸರ್ಗೆ ನಾಯಕಿ ಇದ್ದಾರೆ, ನಿಮಗೂ ಇದ್ದಾರಾ ಸರ್?
ನಾಯಕಿ ಅಂದರೆ ಅದನ್ನು ನಾನು ಬೇರೆ ಥರ ಹೇಳ್ತೀನಿ. ಅಂದರೆ ಒಂದು ಹೆಣ್ಣನ್ನು ನಾಯಕಿ ಅಂತ, ಹೆಣ್ಣೇ ನಾಯಕಿ ಮುಗಿದೋಯ್ತು. ಒಂದು ಹೆಣ್ಣಾಗಿರ್ಬೇಕು, ಅವಳು ಗರ್ಲ್ ಫ್ರೆಂಡ್ ಆಗಿರಬೇಕು, ಅವಳು ನಾಯಕಿ ಅಂತ ಕರೆಯೋದು ಒಂದು ವಾದ. ಆದರೆ ನನ್ನ ತಾಯಿಯೂ ನನ್ನ ನಾಯಕಿ. ಅವಳಿಗೆ ತುಂಬ ಕಲ್ತಿದ್ದೀನಿ ಪಾಠ. ಅಂದರೆ ನಮ್ಮನೆಲ್ಲ ತುಂಬ ಕಷ್ಟದ ದಿನಗಳು ಆಗ ಕಷ್ಟದ ದಿನದಲ್ಲಿ ಏನಿರ್ತೋ ಅದರಲ್ಲಿ ಒಳ್ಳೆ ಅಡುಗೆ ಮಾಡುವಂಥ ಕಲೆ ನಮ್ಮಮ್ಮಗೆ ಸಿಕ್ಕಿತ್ತು. ತುಂಬ ಚೆನ್ನಾಗಿ ಮಾಡೋಳು ಆಕೆನ ಅಡುಗೆನ. ಇದು ನಮ್ಮಮ್ಮನಿಂದ ಕಲ್ತಿರೋದು. ಹಾಗಾದರೆ ಏನೇನು ಬೇಕು ನಮಗೆ ಸಾಮಗ್ರಿಗಳು, ಆ ಸಾಮಗ್ರಿಗಳೆಲ್ಲ ಕಮ್ಮಿ ಕೊಟ್ಟರು ಸಿನಿಮಾಗೆ ತೊಂದರೆ ಆಗದೆ ಇರೋ ಹಾಗೆ ರೂಪಿಸೋದು. ಪ್ರೊಡ್ಯೂಸರ್ ಎಲ್ಲ ತೊಗೊಂಬತ್ತು 5,000 ಜನ ಬೇಕು ಸಾರ್, 1,000 ಜನ 5,000 ಜನ ಕಾಸಿಲ್ಲ ಸಾರ್ ಅಂತ ಪ್ರೊಡ್ಯೂಸರ್ ಅಂದರೆ 1,000 ಜನ ಇಟ್ಕೊಂಡು 5,000 ತೋರಿಸ್ತೀನಿ ಬಿಡು ನಾನು ಅಂತ. ಈಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸಕ್ಸಸ್ನ ಮೀಟ್ ಮಾಡೋದು ನಿರ್ದೇಶಕನ ಕೆಲಸ ಆಗಿರುತ್ತೆ. ನಾನು ಅದಕ್ಕೆ ದೊಡ್ಡ ಬಟ್ಟೆ ಹೋಗೋದು. ಅದು ನನ್ನ ತಾಯಿಯಿಂದ ಕಲ್ತಿದ್ದು. ಏನಿದೆಯೋ ಮನೆಯಲ್ಲಿ, ಎಲ್ಲರ ಮನೇಲೂ ಅಕ್ಕಿ ಇರುತ್ತೆ, ಎಲ್ಲರ ಮನೇಲಿ ಬೇಳೆ ಇರುತ್ತೆ, ಎಲ್ಲರ ಮನೇಲಿ ನಮ್ಮ ಮನೇಲಿ ಅಕ್ಕಿ ಬೇಳೆ ಇರ್ತಿತ್ತು, ತರಕಾರಿ ಇರ್ತಿರ್ಲಿಲ್ಲ. ನಾನು ತರಕಾರಿ ಸಾಂಬಾರು ಮಾಡಾಕೋರು. ಎಲ್ಲಿಂದ ಮಾಡಿದ್ಯಮ್ಮ ಅಂತಂದರೆ ಹಿಂದ್ಗಡೆ ಪಪಾಯಿಕಾಯಿ ಸಾಂಬಾರು ತಿಂದಿದ್ದೀರಾ? ಇಲ್ಲ ಸರ್. ಟ್ರೈ ಮಾಡಿ ಒಂದ್ಸತಿ. ಎಳೆಕಾಯಿ ಬರುತ್ತಲ್ಲಮ್ಮ, ಹಣ್ಣಾಗಿರಬಾರ್ದು, ಒಂಚೂರು ಹಣ್ಣಾಗಿರಬಾರ್ದು. ಎಳೆಕಾಯಿನ ತೆಗೆದು ಹಾಲೆಲ್ಲ ತೆಗೆದುಬಿಡಬೇಕು. ಕಟ್ ಮಾಡಿದ್ರೆ ನಿಮ್ಗೆ ಅದ್ಭುತವಾದ ತರಕಾರಿ ಅದು. ನಾನು ಆಮೇಲೆ ಈಗಲೂ ಕೂಡ ನಾನು ವಾರಕ್ಕೆ ಒಂದ್ಸತಿ ನಮ್ಮ ಹುಡುಗರು ಹೇಳಿ ಮಾಡಿಸ್ಕೊಂಡು ತಿಂತೀನಿ ಅದನ್ನು. ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಪಪಾಯಿಕಾಯಿ ಅಂದರೆ ಪಪಾಯಿಕಾಯಿ ತರಕಾರಿನೇ ಅಲ್ಲ ಅಂತ ದನಕ್ಕೆ ಹಾಕ್ತಿದ್ರು ಅದನ್ನು, ಅಥವಾ ಹಣ್ಣಾಗೋರು ಕಾಯೋರು. ನಮ್ಮಮ್ಮ ಅದನ್ನು ಬಳಸಿ. ಸೊ ಇಲ್ಲಿ ಏನೋ ಒಂದು ಬಳಸಿ ಅಂದರೆ ಸಣ್ಣ ಮಟ್ಟದಲ್ಲಿ ಏನೋ ಒಂದು ನಮ್ಮ ಹತ್ರ ರಿಸೋರ್ಸ್ಗಳನ್ನ ಬಳಸಿ ಅದ್ಭುತವಾದ ರಿಸಲ್ಟ್ ಕೊಡೋದೆ. ಈಗ ಹಾಗೆ ನೋಡಿದ್ರೆ ಮಠ ತೀರಾ ಲೋ ಬಡ್ಜೆಟ್, ಮಂಜುನಾಥ ತೀರಾ ಲೋ ಬಡ್ಜೆಟ್. ಹಾಗೆ ಅಡುಗೆ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೀವು ಯಾವಾಗಾದರೂ ಅಡುಗೆಗಳನ್ನ ಮಾಡ್ತೀರಾ? ನನ್ನ ಫೇವ್ರೇಟು ಹಾಬಿ ಅಂದರೆ ಅಡುಗೆ ಮಾಡೋದು. ನಾನು ಫೇಸ್ಬುಕ್ ಲೈವ್ ಅಲ್ಲಿ ಎಲ್ಲ ಮಾಡಿದ್ದೀನಿ ಎಷ್ಟು ವರ್ಷ. ಕರೋನಾ ಟೈಮಲ್ಲಿ ನನ್ನ ಹೆಂಡತಿಗೆ ಅಡುಗೆ ಮಾಡಿ, ನನಗಿನ್ನೂ ಮಗು ಆಗಿರಲಿಲ್ಲ, ಚಿಕ್ಕ ಮಗು ಆಗಿರಲಿಲ್ಲ. ಅವ್ರಿಗೆ ನಾನು ಮತ್ತು ನನ್ನ ಕೋ ಡೈರೆಕ್ಟರ್ ಇದ್ದ ಅರುಣ ಅಂತ, ಅವ್ರಿಗೆ ನಾನು ಅಡುಗೆ ಮಾಡಾಕ್ತಿದ್ದೆ. ನನಗೆ ಅದೇ ಎಕ್ಸಸೈಸ್. ಅಡುಗೆ ಬಗ್ಗೆ ನನಗೆ ಸಾಕಷ್ಟು ನಾಳೆ ನಾನು ಇನ್ನೂ ಹೇಳ್ತೀನಿ. ನಾಳೆ ಸಿನಿಮಾ ಇಂಡಸ್ಟ್ರಿ ಲಾಯಕಲ್ಲ, ನೀನು ಹೊರಡು ಅಂತ ಪ್ರೇಕ್ಷಕ ಪ್ರಭು ಅಪ್ಪಣೆ ಕೊಟ್ಟಿದ್ದಿನ ನಾನು ಸಿನಿಮಾ ಮಾಡ್ತಾ ಕೂತ್ಕೊಳ್ಳಲ್ಲ. 100 ವರ್ಷ ಸಿನಿಮಾ ಮಾಡ್ಕೊಂಡೇ ಇರಬೇಕು ಅಂತ ನನಗೇನಿಲ್ಲ. ನಾನು ಕನ್ನಡದ ಋಣ ತೀರಿಸೋದಕ್ಕೆ ಒಂದಿಷ್ಟು ಕನಸುಗಳಿದೆ, ಅದನ್ನು ಸಾಕಾರ ಮಾಡೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ಅದಾದಮೇಲೆ ನಾನು ಮಾಡೋದು ಮೋಸ್ಟ್ಲಿ ಒಂದು ಹೋಟ್ಲ್ ಇಡ್ತೀನಿ. ಹೋಟ್ಲನ್ನು ಸಕ್ಸಸ್ ಮಾಡ್ತೀನಿ. ಯಾಕೆಂದರೆ ನಾನು ಮಾಡೋ ಪೊಂಗಲ್ ರುಚಿ ನೀವು ನೋಡಿಲ್ಲ, ನಾನು ಮಾಡೋ ಬಿಸಿಬೇಳೆ ಬಾತ್ ನೀವು ನೋಡಿಲ್ಲ. ವೆಜ್ಜಲ್ಲಿ ನನಗೆ ಅಡುಗೆ, ಯಾಕೆಂದರೆ ನಾವು ಅಡುಗೆ ಕ್ಯಾಟ್ರಿಂಗೂ ಮಾಡ್ತಿದ್ದೆ ನಮ್ಮ ತಂದೆ ತಾಯಿ, ನಾನು ಅದಕ್ಕೆ ಸಹಾಯಕನಾಗಿ ಹೋಗ್ತಿದ್ದೆ. ನನಗೆ ಅದು ಕೂಡ ಇದೆ. ಅಡುಗೆ ಬಗ್ಗೆ ನಂಗೆ ಕಂಟ್ರೋಲ್ ಇದೆ. ಮುದ್ದೆ ತೆಳ್ಳು ಮಾಡುವಂಥ ಮುದ್ದೆ, ಗಟ್ಟಿ ಮುದ್ದೆ ಆಗಲ್ಲ ನನಗೆ, ತೆಳ್ಳು ಮುದ್ದೆ. ಹೀಗೆಲ್ಲ ನಮ್ಮ ಊಟದ ಯಾವ್ಯಾವ ಇದು ಬಂದರೆ ನನಗೇನು ಅವತ್ತಿನ ಅವೈಲೇಬಲ್ ತರಕಾರಿ, ಫ್ರೆಶ್ ತರಕಾರಿ ಇರಬೇಕು. ಒಳ್ಳೆ ರುಚಿಕಟ್ಟಾಗಿ ಅಡುಗೆ ಮಾಡಬಲ್ಲೆ, ನಾನು ಮಾಡಿಕೊಡ್ತೀನಿ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಅದೇ ಹೇಳ್ದೆ, ಅಂದರೆ ಸಿನಿಮಾ ನನ್ನ ಓಡಿಸಿದಾಗ ನೀನು ಹೋಗ್ತಾಯಿಲ್ಲ ಅವಾಗ ನೀನು ಯಾಕೆ ಇಲ್ಲಿದೆ ಅಂತ ಹಂಗೆ ಯಾರೂ ಹೇಳಲ್ಲ. ಆ ಕಲಬು ಬರೋಲ್ಲ, ನಂಗೆ ಗೊತ್ತಿದೆ. ಬಂದರೆ ನಾವು ಹೋಟ್ಲೇ ಇಡೋದು. ಅವಾಗೇನಂದರೆ ಡೈರೆಕ್ಟರ್ ಗುರುಪ್ರಸಾದ್ ಅವರು, ಒಂದು ಕಾಲದಲ್ಲಿ ಡೈರೆಕ್ಟರ್ ಆಗಿದ್ದಂಥ ಗುರುಪ್ರಸಾದ್ ಅವರು, ಅವ್ರ ಮೇಲೆ ಅಭಿಮಾನ ಇದೆ, ನಮ್ಮ ಮನೆಗೆ ಒಂದು ಅಡುಗೆ ಮಾಡ್ಕೊಡಿ ಅಂದರೆ ನಾನು ಒಂದು 10,000 ಏನೋ ಕೊಡಿ ಸರ್ ಅಂತೀನಿ. ಹೋಗಿ ಅಡುಗೆ ಮಾಡಿಕೊಟ್ಟು ಅವ್ರ ಮನೆಯವರೆಲ್ಲ ಬಡಿಸ್ಬಿಟ್ಟು ನಾನು ಊಟ ಮಾಡ್ಕೊಂಡು 10,000 ಎತ್ಕೊಂಡ್ಬರ್ತೀನಿ. ದುಡಿಯೋಕ್ಕೆ ದಾರಿ ಕಲ್ತಿದ್ದೀನಿ. ಇಲ್ಲ ಸರ್, ನೀವು ದೊಡ್ಡ ಡೈರೆಕ್ಟರ್ ಆಗಿನೇ ಯಾವಾಗಲೂ ಜನಗಳು ನೋಡೋಕ್ಕೆ ಇಷ್ಟಪಡೋದು ನಿಮ್ಮನ್ನು. ದೊಡ್ಡ ಮಾತು ಅಂದರೆ ನನ್ನ ಕನಸು ಯು ಶುಡ್ ಡೈ ಆಸ್ ಡೈರೆಕ್ಟರ್ ಅಂತ. ಏನೇನೋ ಕೆಲಸ ಮಾಡಿದ್ದೀನಿ, 7-8 ಬೇರೆ ಬೇರೆ ಲಾಟ್ರಿ ಮಾಡಿದ್ದೀನಿ, ಮೆಡಿಕಲ್ ಪ್ರೊಫೆಷನಲ್ಲಿದ್ದೆ, ಬೇರೆ ಬೇರೆ ಕೆಲಸ ಎಲ್ಲ ಮಾಡಿದ್ದೀನಿ. ಎಲ್ಲ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿರೋದು. ಇದು ಎಷ್ಟು ಫೇವ್ರೇಟ್ ಕೆಲಸ ಇದು. ಐ ಶುಡ್ ಬಿ ಎ ಡೈರೆಕ್ಟರ್. ನಾನು ಡೈರೆಕ್ಟರ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಒಳ್ಳೆಯ ಡೈರೆಕ್ಟರ್ ಅಂತ ಒಂದಷ್ಟು ಜನ ಹೇಳೂ ಇದ್ದಾರೆ, ಅದನ್ನು ನಂಬ್ತೀನಿ ನಾನು. ಸುಳ್ಳೇ ಇರಬಹುದು ಅದು. ಮತ್ತು ಅದೇ ಮುಂದಿನ ದಿನಗಳಲ್ಲಿ ಅದರದ್ದೇ ವಿಶೇಷವಾದ ಪ್ರಯೋಗಗಳು. ಡೈರೆಕ್ಟರ್ ಏನೇನು ಸಾಧ್ಯ, ಕನ್ನಡದಲ್ಲಿ ಬಂದು ಎಲ್ಲ ಥರ ಸಿನಿಮಾ ಬಂದಿದೆ, 6,000 ಸಿನಿಮಾ ಬಂದಿದೆ ಇದುವರೆಗೂ. 1934ಇಂದ 2024 ಅಂದರೆ ಆಲ್ಮೋಸ್ಟ್ 90 ವರ್ಷ 95 ವರ್ಷ ಆಗ್ತಾನೆ ಬಂತು. 90 ವರ್ಷ ಆಗ್ತಾ ಬಂತು. 100 ವರ್ಷದ ಹತ್ತಿರ ಇದ್ದೀವಿ. ಈ ಟೈಮಲ್ಲಿ 6,000 ಸಿನಿಮಾ ಬಂದಿರೋದು ನನ್ನ ರೆಕಾರ್ಡ್ ಗೊತ್ತಿರೋ ಹಾಗೆ. 1934 ಎಷ್ಟು ಬಂತು, 35 ಎಷ್ಟು ಬಂತು. ನಾನು ಸ್ಕೂಲ್ ನಡೆಸ್ತೀನಿ, ಎಲ್ಲವೂ ಮಾಹಿತಿ ಇದೆ ನನ್ನ ಹತ್ರ, ಇದ್ದೇ ಇರುತ್ತೆ ನನ್ನ ಹತ್ರ, ಪುಸ್ತಕಗಳಿದೆ. ಅದರಲ್ಲಿ ತುಂಬ ವಿಶೇಷವಾದಂಥ ಸಿನಿಮಾಗಳು ಒಂದಷ್ಟು ನಾನು ಕೊಡಬೇಕು ಅಂತ ನನ್ನ ಆಸೆ. ಯಾಕೆ ನನಗೆ ತುಂಬ ಇಷ್ಟ ಆಗ್ತಿದ್ದು, ನಾನು ಹಾಗೆ ನೋಡಿದ್ರೆ ಶಿವಣ್ಣ ಅವ್ರದ್ದು ನಮ್ಮೂರು ಬಂದವ್ರಿಗೆ ಭಾರಿ ಪ್ರೀತಿ ನನಗೆ. ಅದನ್ನೊಂದು 10 ಸತಿ ಥಿಯೇಟ್ರಲ್ಲೇ ನೋಡಿದ್ದೀನಿ. ನನ್ನ ಅವಾಗ ಸಿನಿಮಾ ರಂಗಕ್ಕೆ ಬಂದಿರಲಿಲ್ಲ. ಅವ್ರ ಜೋಡಿ ಹಕ್ಕಿ ತುಂಬ ಇಷ್ಟಪಡ್ತೀನಿ. ಅವರ ಬೇರೆ ಬೇರೆ ಚಿತ್ರಗಳಿದೆ ಶಿವಣ್ಣಂದು. ಅಪುನೀತ್ ಸರ್ದು ಅವ್ರದ್ದು, ಅಪುನೀತ್ ಅವರು ನಾನು ಅವ್ರಿಗೆ ಪಾಠ ಮಾಡಿ, ಕನ್ನಡ ಪಾಠ ಮಾಡಲಾಗಿ ಕನ್ನಡದ ಕೊಟ್ಟಿರ್ತೀನಿ, ನಾನೇ ಕನ್ನಡ ಪಾಠ ಹೇಳಿದೆ. ಮೆಂಟರ್ ಟು ಪುನೀತ್ ರಾಜ್ಕುಮಾರ್ದ ಅಗ್ರಿಮೆಂಟೇ ಇದೆ ನನ್ನ ಹತ್ರ. ಮೆಂಟರ್ ಅಂದರೆ ಗುರುಗಳು ಅಂತ, ಅವ್ರ ಗುರುಗಳಂತಲೇ ಕರಿತಿದ್ದು ನಾನು. ಅವ್ರಿಗೆ ಪಾಠ ಹೇಳಿದ್ದೀನಿ. ಅಪ್ಪು ಅವ್ರ ಜೊತೆ ತುಂಬ ಒಳ್ಳೆ ಗಳಿಗೆ ಕಳೆದೆ. 11 ವರ್ಷ ಇದೆ ಅವ್ರ ಜೊತೆ. ಅವ್ರ ಹುಡುಗರು ಯಾರೇ ಕೊಡೆ ಎಲ್ಲ ಡೈಲಾಗ್ ಬರ್ಸಿದ್ರು, ಮನೆ ಗೃಹಪ್ರವೇಶನ ಕೇಳಿ ಬರ್ಸಿದ್ರು. ಅದು ಅಪ್ಪ ಸರ್ ಎಸ್ ಕುಟುಂಬಿ.
ಅವರು ಅದು ಅವರ ಮಿಲನ ಭಾರಿ ಇಷ್ಟ. ನಾನು ಕೇಳಿದರು ನನ್ನ ಹೆಸರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ, ನಂಗೆ ಮಿಲನ ತುಂಬ ಇಷ್ಟ ಸರ್ ಅಂತ. ಅವ್ರಿಗೊಂದು ಜೋಕ್ ಹೇಳಿಲ್ಲ ನಿಮ್ಗೆ ಅಪ್ಪು ಸರ್ದು. ಹೇಳಿ ಸರ್. ಅಪ್ಪು ಸರ್ ಅವ್ರು ಇಲ್ಲ, ಬಟ್ ಆ ನೋವಿದೆ ನಂಗೆ. ಯಾಕೆಂದರೆ ನಾನು ಇವತ್ತಿಗೂ ಈ ಕ್ಷಣಕ್ಕೂ ಆ ನೋವಿಂದ ಹೊರಗಡೆ ಬಂದಿಲ್ಲ. ಶಾಕ್ ಅದು. ಆ ವಯಸ್ಸಲ್ಲ, ನಾನು ಅವ್ರಿಗಿಂತ 4 ವರ್ಷ ದೊಡ್ಡವನು. ವಯಸ್ಸಾದವರೆಲ್ಲ ಇನ್ನೂ ಇದ್ದಾರೆ, ಇದು ಬ್ಯಾಡದಿದ್ದವರೆಲ್ಲ ಇದ್ದಾರೆ, ಇದೇನು ಇವರನ್ನು ದೇವ್ರು ಕರ್ಕೊಂಬಿಟ್ಟಲ್ಲ ಅಂತ ಎಷ್ಟೋ ಸಹ ಅನಿಸಿರೋದು ಉಂಟು. ನಮ್ಮ ರಂಗನಾಯಕ ಶೂಟಿಂಗ್ ನಡೆಯುವಾಗಲೇ ಬರ್ತೀನಿ ಅಂದಿದ್ರು. ನಾವೆಲ್ಲ ಅಡುಗೆ ಮಾಡಿ ಅವ್ರು ಬಂದಾಗ ನಾವು ಹೀಗಿರಬೇಕು ಅಂತ. ಬಿಕಾಸ್ ಅವ್ರನ್ನ ಅಷ್ಟು ಇಷ್ಟಪಡುವಂಥ ವ್ಯಕ್ತಿ, ತುಂಬ ವರ್ಷಗಳಿಂದ ನೋಡಿದ್ರು. ಅವ್ರದ್ದು ಭಕ್ತ ಪ್ರಹ್ಲಾದದ್ದು ಅಪ್ಪು ಸರ್ ನಿಮ್ಮ ಪ್ರಕಾರ, ಅಂದರೆ ಕೋಟಿಪತಿಗೆ ಸ್ಕ್ರಿಪ್ಟ್ ಮಾಡ್ತಾಯಿದ್ವು, ನಿಮ್ಮ ಪ್ರಕಾರ ಅದನ್ನ ಟ್ರೈನಿಂಗ್ ನಮ್ಮದೇ ಇರುತ್ತೆ, ನಾನೇ ಟ್ರೈನ್ ಮಾಡಬೇಕು ಅನ್ನೋ. ನಿಮ್ಮ ಪ್ರಕಾರ ಯಾರು ಬೆಸ್ಟು ವಿಲನ್ ಅಂತ? ಸುಧೀರ್ ಅಂಕಲ್, ಬಾಲಕೃಷ್ಣ ಅಂಕಲ್, ಮುಸ್ರಿ ಅಂಕಲ್ ಅಂತ ಎಲ್ಲರ ಹೆಸರು ಹೇಳಿದ್ರು. ದೇವರಾಜ್ ಸರ್ ಹೆಸರು ಹೇಳಿದ್ರು, ಪ್ರಕಾಶ್ ರೈ ಹೆಸರು ಹೇಳಿದ್ರು, ಸುದೀಪ್ ಸರ್ ಹೆಸರು ಹೇಳಿದ್ರು. ಸುದೀಪ್ ಕಾಂಪಿಟೇಟರ್ ಆದರೂ ಅವ್ರು ಹಿಂಗೆ ತೊಗೊಳ್ತಾರೆ ಅಂದರೆ ಅವರು ಆರ್ಟಿಸ್ಟ್ ಹತ್ರ ಅವರು ಅಪ್ಪನ ತುಂಬ ಹತ್ರದಿಂದ ನೋಡಿದ್ದೀನಿ ನಾನು. ಹಾಗೆ ನಾನು ನಿಮ್ಮ ಅಪ್ಪ ರೀ ಅಂದೆ. ನಮ್ಮಪ್ಪ ಎಲ್ಲಿ ಮಾಡಿದ್ರು ವಿಲನ್ ಅಂತ ನನ್ನ ಮೇಲೆ ಎಗರಿ ಬಿಟ್ಬಿಟ್ರು. ಸರ್ ಇದೇನಿಗಂತೀರಿ ಭಕ್ತ ಪ್ರಹ್ಲಾದ ನೀವು ಹೀರೋ ರೀ, ಅವ್ರು ವಿಲನ್ ರೀ ಅಂದೆ. ಜೋರಾಗಿ ನಕ್ಕು, ನೀವು ನಕ್ಕಲ್ಲ ಅಷ್ಟೇ ಜೋರಾಗಿ ನಕ್ಕರು. ಅವ್ರು ಆ ಥರ ಮುಗ್ಧ ಕೂತ್ಕೋತಾರೆ. ಹುಯ್ಯ ಅಲ್ವಾ ಅಂತ ನಾನು ಹೇಳ್ತೀನಿ. ಆ ವಯಸ್ಸಲ್ಲಿ ನನಗೆ ಜ್ಞಾಪಕನೇ ಇಲ್ಲ ಅನ್ನೋ ಮಾತು ಹೇಳಿದ್ರು ಅವತ್ತು. ಇದಕ್ಕೆಲ್ಲ ಸಾಕ್ಷಿ ಒದಗಿಸೋಣ ಎಲ್ಲಿ ತಗೊಂಬರಲಿ ಸರ್. ಅದೇ ಅಪ್ಪು ಸರ್ ಬಗ್ಗೆ ಮಾತಾಡಿ ತುಂಬ ಖುಷಿ ಆಯಿತು. ಅದರಲ್ಲೂ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಅವ್ರುಗಳಿಗೆ ನೀವು ಗುರುಗಳಾಗಿದ್ರಿ ಅನ್ನೋದನ್ನು ಕೇಳೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಸತ್ಯ. ಯಾಕೆಂದರೆ ಅದು ಅಗ್ರಿಮೆಂಟ್ಸು ಸುವರ್ಣ ಕಂಪನಿ ಏನಿದೆ ಅದು ನಡೆಸಿದ್ದು, ಅದನ್ನು ಅವರೊಂದು ಅಗ್ರಿಮೆಂಟ್ ಕೊಡ್ತಾರೆ. 30 ಪುಟ ಇರುತ್ತೆ ಅಗ್ರಿಮೆಂಟು. ನೀವೊಂದು ಜೋಕ್ ಹೇಳ್ತೀನಿ. ಅಗ್ರಿಮೆಂಟ್ ಸೈನ್ ಮಾಡುವಾಗ ಅಪ್ಪು ಸರ್ ಇದ್ದರು, ಇವರೆಲ್ಲ ಇದ್ದರು. ಸೈನ್ ಮಾಡುವಾಗ ನಾನು ಮೇಲೆ ಹಿಂಗೆಲ್ಲ ನಮಸ್ಕಾರ ಮಾಡಿದೆ ಸೈನ್ ಹಾಕಿಂದ ಮುಂಚೆ. ನೀವು ದೇವ್ರನ್ನ ನಂಬಲ್ಲ ಅಂತೀರಿ, ಇದೇನು ರೀ ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಬಂತು. ಇದೇ ಅಪ್ಪು ಸರೇ ಕೇಳಿದ್ರು. ನಾನು ಇದು ನಿಮ್ಮ ತಂದೆಗೆ ಸರ್ ಅಂದೆ. ಅಣ್ಣ ನನ್ನ ಅಪ್ಪಂಗೆ ಅಪ್ಪಾಜಿಗ ಯಾಕೆ ಅಂತ. ಅವರೇ ನಿಮ್ಮ ಕನ್ನಡ ಸರಿಯಾಗಿ ಕಲಿಸ್ಬಿಟ್ಟಿರೋ, ನನ್ನ ಕೆಲಸನೇ ಇರ್ತಿರಲಿಲ್ಲ, ನಾನು ಖಾಲಿ ಕೂತ್ಕೊಂಡ್ಬಿಡೋರಲ್ಲ ಸರ್ ಅಂತ ಜೋಕಾಗಿ. ಸತ್ಯ, ಅದು ನಡೆದಿರೋದೆ. ಎಲ್ಲ ಪೇಪರ್ಸ್ ಎಲ್ಲ ಇದೆ. ಇಲ್ಲಿ ಅಪ್ಪೂನ ಚಿಕ್ಕವ್ರು ಮಾಡಬೇಕು ಅನ್ನೋ ಉದ್ದೇಶಗಳಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಮಾಡಬೇಕು ಅಂತಲ್ಲ. ನಮ್ಮ ರಂಗನಾಯಕ ಪ್ರಚಾರದ ಸನ್ನಿವೇಶದಲ್ಲಿ ಈ ಪ್ರಶ್ನೆ ಅಪ್ಪು ಅವ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅಂತಂದರೆ, ನಾನು ಅವ್ರ ಜೊತೆ ಕಳೆದಿರೋ ಗಳಿಗೆಗಳನ್ನ ಹಂಚ್ಕೊಳ್ಳೋದ್ರ ಒಂದು ಖುಷಿ ಇದೆ. ಅವ್ರನ್ನ ಕಳ್ಕೊಂಡಿದ್ದಕ್ಕೆ ಅತೀವಾದ ನೋವಿದೆ. ನೀವು ಆಲ್ಮೋಸ್ಟ್ 15-20 ದಿನ ಶೂಟಿಂಗ್ ಮಾಡಲಿಲ್ಲ ನಾನು. ಎಲ್ಲವೂ ರೆಡಿಯಾಗಿತ್ತು. ನಾವಿದ್ದು ಅಪ್ಪು ಹೋದ್ರು ಅಂತ ನಂಬಿಕೆ ಆಗ್ತಿಲ್ಲ. ನಾನು ಅವನು ಬೈದೆ. ಶಮಂತ ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಅವ್ನು ಫೋನ್ ಮಾಡಿ ನಂಗೆ ನ್ಯೂಸ್ ಕೊಡ್ತಾನೆ. ಏಯ್ ಕುಡುಬಿಟ್ಟು ಮಾರಾಬೇಡ, ಮುಚ್ಕೊಂಡು ಇಡು ಅಂತ ಬೈದೆ ಅವನಿಗೆ. ಏನು ಹೇಳ್ತಿದ್ದೆ? ಯಾಕೆಂದರೆ ಅಪ್ಪು ಅವ್ರನ್ನ ಇನ್ನೂ ಟಗರ್ ನೋಡ್ದಂಗೆ ನೋಡಿದ್ದು ಅವ್ರನ್ನ. ಅವರು ಬಾಡಿ 4ರಿಂದ 6 ಗಂಟೆ ತನಕ ಜಿಮ್ ಮಾಡೋರು. ಬೆಳಿಗ್ಗೆ ಜಿಮ್ ಮುಗಿಸಿ ಬಂದು 7 ಗಂಟೆಗೆ 7:15 ಕೂತ್ರೆ ಹತ್ರ 11-11:30 ತನಕ 250-300 ಜನ ಎಷ್ಟು ಜನ ಇರ್ತಾರೆ ಫ್ಯಾನ್ಸ್, ಅಷ್ಟು ಜನಕ್ಕೆ ಫೋಟೋ ಕೊಡೋರು. ಅದು 1 ಗಂಟೆ ತನಕ ಆಗೋದು. ಅವ್ರನ್ನ ಹೊರಡಿಸಿ ಆಮೇಲೆ ಇದರಲ್ಲಿ ಮಡ್ರಾಸಲ್ಲಿ AM ಸ್ಟುಡಿಯೋಸಲ್ಲಿ ಆಗಿದ್ದು ಶೂಟಿಂಗು. ಅದೆಲ್ಲ ಮುಗಿಸಿದ ಮೇಲೆ ರಾಘವೇಂದ್ರ ಸಿ TV ಹೆಡ್ಡು ಅವನು ಅಲ್ಲೇ ಇರ್ತಿದ್ದ. ಆ ಥರ ಒಳ್ಳೆ ಫ್ರೆಂಡ್ಸು. ಇದು ಅವ್ರನ್ನ ಕಳಿಸಿ, ಸರ್ ಬೇಗ ಹೇಳಬೇಕು, ನೀವು ಫ್ರೆಶ್ ಆಗಿರಿ ಸರ್, ನೀವು ರೆಸ್ಟ್ ಮಾಡಿ ಫಸ್ಟು. ಅವ್ರು ಮಧ್ಯಾಹ್ನ ಮಲಗ್ತಿರ್ಲಿಲ್ಲ. ನಾನು ಸರ್ ಅದಕ್ಕೆ ಒಂದು ಪವರ್ ನ್ಯಾಪ್ ಅಂತ ಕರೀತಾರೆ, ನೀವು ಪವರ್ ಸ್ಟಾರು, ಪವರ್ ನ್ಯಾಪ್ ತೊಗೊಳ್ಳಿ ಸರ್, 20 ನಿಮಿಷ ತಪ್ಪಲ್ಲ. ಸುಮ್ಮನೆ ಮಧ್ಯಾಹ್ನ ಹೊತ್ತು 2 ಅವರ್ ಮಲಗಿದ ತಪ್ಪು. ಚೆನ್ನಾಗಿ ಊಟ ಮಾಡಿಬಿಟ್ಟು ಕತ್ಲಾಗವ್ರಿಗೆ ಮಲಗ್ಬಿಡ್ತೀನಿ, ಆಮೇಲೆ ಎದ್ಬಿಟ್ಟು ಆ ಥರ ಅಲ್ಲ, ಅರ್ಧ ಗಂಟೆ ರೆಸ್ಟ್ ಮಾಡಿ ತಪ್ಪಿಲ್ಲ ಅಂತ ನಾನು ಇದನ್ನು ಇಟ್ಕೋತಿದ್ದೆ. ರಾಘಣ್ಣನೂ ಇದ್ರು ಕೇಳಿ, ರಾಘವೇಂದ್ರ ರಾಜ್ಕುಮಾರ್ ಅವರು. ಇದು ಸ್ವಲ್ಪ ರೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ 2 ಎಪಿಸೋಡ್ ಮಾಡ್ತಾಯಿದ್ದು. ಫಸ್ಟ್ ಎಪಿಸೋಡು ಬ್ರೈಟಾಗಿ ಕಾಣ್ತೀರಿ, ಸೆಕೆಂಡ್ ಎಪಿಸೋಡ್ ಸ್ವಲ್ಪ ಡಲ್ ಆಗುತ್ತೆ ಸರ್. ಆ ಫ್ರೆಶ್ನೆಸ್ ಬೇಕು ಅಂದರೆ ಒಂದು 20 ನಿಮಿಷ ಪವರ್ ನ್ಯಾಪ್ ಅಂತ. ನಾನು ಮಲ್ಬೇಡಿ ಸರ್, ಕೂತ್ಕೊಳ್ಳಿ ಒಂದು ಕಡೆ, ಕೂತ್ಕೊಂಡು ಕಡೆನೇ ಕಣ್ಣು ಮುಚ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಲೈಟೆಲ್ಲ ಆಫ್ ಮಾಡ್ಕೊಳ್ಳಿ, ಮುಂದಿನ ಎಪಿಸೋಡ್ಗೆ ನಿಮ್ಮ ಮುಖ ಫ್ರೆಶ್ ಆಗಿ ಬರುತ್ತೆ ನಮಗೆ ಅಂಥೇಳಿ ಅದು ಮಾಡಿಸಿದ್ದೀವಿ. ಅಂದರೆ ಟ್ರೈನಿಂಗ್ ಅಂದಾಗ ಅವೆಲ್ಲ ಮಾಡಬೇಕಾಗತ್ತೆ. ಅವ್ರಿಗೆ ಕನ್ನಡ ಸ್ಪೀಡ್ ರೀಡಿಂಗ್ ಇರಲಿಲ್ಲ, ಸ್ಪೀಡಾಗಿ ಓದ್ತಿರ್ಲಿಲ್ಲ ಅವರು. ಆ ಸ್ಪೀಡ್ ರೀಡಿಂಗಿನ ಟೆಕ್ನಿಕ್ ನಾನು ಹೇಳ್ಕೊತಿದ್ದು. ಸರ್ ನೀವು ಟ್ರಾವೆಲ್ ಮಾಡುವಾಗ ಶೂಟಿಂಗ್ ಹೋಗ್ತಾ ಇರ್ತೀರಿ, ಅದು ಎಲ್ಲ ಶೂಟಿಂಗ್ ನಡೀತು ತುಂಬ. ಅಲ್ಲಿ ಓಡಾಡುವಾಗ ದಾರಿಯಲ್ಲಿ ಏನೇನು ಕನ್ನಡ ಬೋರ್ಡ್ ಸಿಗುತ್ತೆ ಅದೆಲ್ಲ ಓದಿ ಸರ್ ಅಂತ. ಅವಾಗ ನಿಮ್ಗೆ 1 ಸೆಕೆಂಡ್ 2 ಸೆಕೆಂಡ್ ಓದ್ಬಿಡ್ಬೇಕಿಲ್ಲ, ಹೊಟ್ಟೋಗ್ಬಿಡುತ್ತದು. ಅವಾಗ ಸ್ಪೀಡ್ ರೀಡಿಂಗ್ ಸಿಗುತ್ತೆ, ನಾವೆಲ್ಲ ಹಾಕಿ ಕಲ್ತೀವಿ ಸರ್ ಅಂತ. ಚೆನ್ನಾಗಿದೆ ಇದು, ಐಡಿಯಾನ ಬಳಸ್ತೀವಿ ಅಂತ. ಸೊ ಹೀಗೆ ತುಂಬ ಒಡನಾಟ ಇದೆ ತಂದು ನಮ್ಮದು. ನಾವು ಕೂತು ಮಾತಾಡಿ ಅದೇ ಅವ್ರ ಬಗ್ಗೆ ಮಾತಾಡಿದ್ರೆ ದಿನಾನೇ ಸಾಕಾಗಲ್ಲ. ಅದರಲ್ಲೂ ಇವಾಗ ಈ ರಂಗನಾಯಕ ಸಿನಿಮಾ ಬಂದಾಗ ಅವ್ರು ಇದ್ದಿದ್ರಂತೂ ತುಂಬ ಖುಷಿ. ಅಯ್ಯೋ ಅವ್ರು ಎಷ್ಟು ಇಷ್ಟಪಡ ನಿಮ್ಮದು ಡೈಲಾಗ್ಸು, ಅವ್ರದ್ದು ಅಭಿನಯ ಎಲ್ಲ ನೋಡಬೇಕು, ನಿಮ್ಮ ಡೈರೆಕ್ಷನ್ ನೋಡಬೇಕು, ಬರ್ತೀನಿ ಅಂತ ನೋಡಿ ಸೆಟ್ಗೆ ಬರ್ತೀನಿ ಅಂತ ಹೇಳಿದ್ರೆ ಅದು ವಿಡಿಯೋ ಇದೆ, ಅದು ಆಡಿಯೋ ಇದೆ. ಇದು ಅಂತೆಲ್ಲ ಆಯಿತು. ಒಂಥರ ಅವ್ರನ್ನ ಕಳ್ಕೊಂಡಿದ್ದು ದುರ್ವಿಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ಅಪ್ಪು ಇಸ್ ಲವ್ಲಿ ಕಿಡ್, ಯಾವತ್ತಿಗೂ ಇರ್ತಾರೆ. ಸರ್ ಅದೇ ಈಗ ರಂಗನಾಯಕ ಸಿನಿಮಾ ರಂಗನಾಯಕ ಪುಟ್ಟಣ್ಣ ಕಣಗಾಲ್ ರಂಗನಾಯಕಿ ಗುರುಪ್ರಸಾದ್ ರಂಗನಾಯಕ ಪುಟ್ಟಣ್ಣ ಕಣ ತುಂಬ ದೊಡ್ಡವರು, ಗುರುಪ್ರಸಾದ್ ತುಂಬ ಚಿಕ್ಕವನು. ಅವರು ರಂಗನಾಯಕಿ, ನಾ ರಂಗನಾಯಕ.
ಹೇಳಮ್ಮ. ಸರ್ ರಂಗನಾಯಕ ಸಿನಿಮಾ ಯಾವ ಕಾಲಘಟ್ಟದ್ದು? ಇದು ಚೆನ್ನಾಗಿ ಹಾಕಿದ್ರೆ ರಿಪೀಟ್ಗೆ ನನಗೆ ಅದೆಲ್ಲ ಬಿಟ್ಕೊಡಲ್ಲ. ಏನಾಗುತ್ತೆ ಗೊತ್ತಾ, ಈಗ 1911 ಅಂತ ಹಾಕಿದ್ದೀವಿ. 1911 ಸಿನಿಮಾ ನೋಡಿ ಯಾಕೆ ಅಂತ ಹೇಳ್ತೀನಿ ಅಂದರೆ, ಒಬ್ಬ ನಿರ್ದೇಶಕ ಅಂತ ಅನ್ಸ್ಕೋಬೇಕಾದ್ರೆ ನಾವು ತುಂಬ ಕ್ಲೆವರಾಗಿ ಇಂಟೆಲಿಜೆಂಟಾಗಿ ಕಥೆ ಮತ್ತು ಚಿತ್ರಕಥೆಯನ್ನು ಮಾಡಬೇಕಾದ್ರೆ. ನಂಗೆ ಸ್ಟೇಟ್ ಅವಾರ್ಡ್ ಎಲ್ಲ ಆಗಿದೆ ಚಿತ್ರಕಥೆ ಅವಾರ್ಡಲ್ಲಿ. ಇದು ಚಿತ್ರಕಥೆ ಅಕಾಡೆಮಿಲಿ ನಾನು ಸ್ಪೋಕ್ಸ್ ಪರ್ಸನ್ ಕೆಲಸ ಮಾಡಿ ಎಲ್ಲ ಮಾಡಿದ್ದೀನಿ. ಚಿತ್ರಕಥೆ ಅಂತ ಬಂದಾಗ ಅದಕ್ಕೊಂದಷ್ಟು ವ್ಯಾಕರಣ ಇರುತ್ತೆ. ಎಲ್ಲದಕ್ಕಿಂತ ದೊಡ್ಡದು ಅಂದರೆ ಸ್ಪೇಸ್ ಆ್ಯಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ. ಅಂದರೆ ಸಿನಿಮಾ ಅನ್ನೋದು ಕಾಲಾತೀತ. ನಾವು ಹಿಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಯಾವ ಕಾಲಘಟ್ಟದ ಈ ವಯಸ್ಸು ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನಿಗೆ ಏನು ಗೊತ್ತಾ, ಈಗ ನಾವು ಮಾತಾಡ್ತೀವಿ ಇಂಟರ್ವ್ಯೂ, ಇದಕ್ಕೆ ಎಷ್ಟು ಆಯಸ್ಸು, ಇಂಟರ್ವ್ಯೂಗೆ ಆಯಸ್ಸು ಎಷ್ಟು ನಿಮ್ಮ ಪ್ರಕಾರ ಗೊತ್ತಿಲ್ಲ ಅಂದರೆ ಆಯ್ತು. ಕನ್ನಡ ಬಗ್ಗೆ ನಾವು ಚೂರು ಸ ಅಂತ ಮೋರಿದೆ ಕನ್ನಡದಲ್ಲಿ. ನಮ್ಮ ಕನ್ನಡ ಮೇಷ್ಟ್ರು ಬಿದ್ದ ಅವನು ಕೇಳ್ದ ಪಾಠ ಮಾಡೋನು. ಹುಡುಗರ 3 ಸಾ ಐತೆ ಕಣ್ರ, ಒಂದು ಸಾ, ಇನ್ನೊಂದು ದೊಡ್ಡ ಸಾ, ಇನ್ನೊಂದು ಚಿಕ್ಕ ಸಾ ಅಂತ 3 ಸಾ ಎಲ್ಲ ಒಂದೇ ಥರ ಹೇಳ್ತೀವಿ ಸರ್. ಅದು ಶ ಸ ಅಂತ. ಕನ್ನಡ ಮಾತಾಡುವಾಗ ತಪ್ಪಾಗ ಸರ್ವೇಸಾಮಾನ್ಯ ಅಂತ. ಅಯ್ಯೋ ನನ್ನ ಒಂದು ಈ ಥರ ಮೇಷ್ಟ್ರುಗಳಿಂದ ಪಾಠ ಕಲಿತು ಬಂದವರು ನಾವು. ಆ ತಪ್ಪುಗಳು ನಾವು ತಿದ್ಕೊಂಡ್ರು. ಸೋಷಿಯಲ್ ಮೀಡಿಯಾ ಇದ್ದ ಅಂದರೆ ಇವತ್ತು ಮಾತಾಡ್ತಿರೋ ಈ ಇಂಟರ್ವ್ಯೂಗೆ ಇನ್ನು 100 ವರ್ಷಗಳ ನಂತರ ಅದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ. ನಿಮ್ಗೆ 123 ವರ್ಷ ಆಗಿರುತ್ತೆ, ನಮಗೆ 150 ವರ್ಷ ಆಗಿರುತ್ತೆ. ನಮ್ಮನ್ನು ಈ ವಿಡಿಯೋ ನೋಡೇ ಬದುಕಬೇಕು ಅನ್ನೋ ಯಾವ ಪರಿಸ್ಥಿತಿ ಯಾರಿಗೂ ಇರಲ್ಲ. ಹಾಗಾಗಿ ತುಂಬ ಕ್ಷಣಿಕವಾದಿದ್ದು. ಸೊ ಆದರೆ ಸಿನಿಮಾ ಅನ್ನೋ ಈ ರೆಕಾರ್ಡಿಂಗ್ ಅಂತ ಏನಿದೆ, ಈ ರೆಕಾರ್ಡಿಂಗ್ ವ್ಯವಸ್ಥೆ ಇತ್ತೀಚಿನ ದಿನಗಳ ಶುರುವಾಗಿರೋದು. ಈಗ ಕೇವಲ ಒಂದು 30 ವರ್ಷ ಆಯಸ್ಸು, 25 ವರ್ಷ ಆಯಸ್ಸು, ಈ ಥರ ಇವತ್ತಿನ ಎಲ್ಲ ಈವೆಂಟ್ಸು ರೆಕಾರ್ಡ್ ಆಗ್ತಾ ಇದೆ ಒಂದು ಕಡೆ. ಎಷ್ಟು ಅದು ಆಗ್ತಾನೇ ಇದೆ. ಇದು ಇಲ್ಲಿವರೆಗೂ ಆಗಿಲ್ಲ. ಅಂದರೆ ಪ್ರಪಂಚ ಸೃಷ್ಟಿಯಾಗಿ 1.4 ಬಿಲಿಯನ್ ಇಯರ್ಸ್ ಅಂದರೆ 1400 ಕೋಟಿ ವರ್ಷಗಳ 1400 ಕೋಟಿ ವರ್ಷದ ಯಾವುದು ರೆಕಾರ್ಡ್ ಆಗಿಲ್ಲ. ಆಗಿದ್ದರೆ ತುಂಬ ಅನುಕೂಲ ಆಗಿರೋದು ನಮಗೆ. ಈ ಕೊನೆ 25 ವರ್ಷದ್ದು ರೆಕಾರ್ಡ್ ಆಗ್ತಾ ಇರೋವಂಥದ್ದು ಹಾಗೆ. ಸರ್, ಇವಾಗ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವ್ರನ್ನ ಇಂಟರ್ವ್ಯೂಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಯಾಕೆ ಆ ಥರ ಯೂಸ್ ಮಾಡ್ಕೊಳ್ತಾ ಇಲ್ಲ? ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ವೈರಲ್ ಆಯ್ತಲ್ಲ ಬೆಳ್ಳುಳ್ಳಿ ಚಂದ್ರು ಅಂತ, ಆ ಥರದ್ದು. ಅಂದರೆ ಇಲ್ಲ, ಈಗ ಎಲ್ಲಿ ಬರ್ತಾ ಇದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ ಬರಲಾಗಿ ಪ್ರತಿಯೊಬ್ಬರು ಪತ್ರಕರ್ತರೆ. ನಮಗೆ ಹೋಗಬಹುದು, ನಮಗೆ ಎಷ್ಟು ಅನುಕೂಲ ಇದೆ, ನಮ್ಮ ಪ್ರೊಡಕ್ಷನ್ ಇಷ್ಟು ಬಜೆಟಲ್ಲಿ ನೋಡಿ ಸರ್, ಯಾರ್ಯಾರು ನಮಗೆ ರೀಚ್ ಮಾಡೋಕ್ಕಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಇಂಟರ್ವ್ಯೂ ಕೊಡಿ ಅಂತ. ಸಾಕಷ್ಟು ಬೆಳಗ್ಗೆ ಸಂಜೆವರೆಗೂ ಅದೇ ಕೆಲಸಗಳು ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಹೋಗಬೇಕು ಅಂದರೆ ಕೂತ್ಕೊಂಡು ಮಾಡೋದು ಅಸಾಧ್ಯವೇ ಅದು ಕೆಲಸವೇ. ಪ್ರತಿಯೊಬ್ಬ ಪ್ರೇಕ್ಷಕ ಮನೆಗೆ ಹೋಗಿ ನಾವು ಸಿನಿಮಾ ಮಾಡ್ತಾ ಬನ್ನಿ ಅಂತ ನಾವು ಓಟ್ ಕೇಳೋಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಟೈಮ್ ಪಾಸ್ ನೀವು ಕೊಡುವಂತಹ ಹಣಕ್ಕೆ ಆನಂದ, ಮಜಾ, ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಡೋ ಜವಾಬ್ದಾರಿ ನಾನು ತೊಗೋತೀನಿ. ಅದಕ್ಕೆ ನೀವು ಟೈಮ್ ಮಾಡ್ಕೊಂಡು ದಯವಿಟ್ಟು ಬನ್ನಿ ಅಂತ ಈ ಮುಖಾಂತರ ಹೇಳ್ಬೋದು. ಎಷ್ಟು ಜನ ಸಿಗ್ತಾರೋ ಅಷ್ಟು ಜನರ ನಡುವೆ ಅದು ಮಾಡಬಹುದು. ಪ್ರತಿಯೊಬ್ಬರು ಅಟೆಂಡ್ ಮಾಡ್ತಾ ಕೂತ್ಕೊಳ್ಳೋದು. ಇವತ್ತು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತ ಹೇಳ್ತೀರಿ, ಅವರು ಈಗ ಅವರ ಪತ್ರಿಕೆ ಅಥವಾ ಯೂಟ್ಯೂಬ್ ಚಾನಲ್ ಪಾಪ್ಯುಲರ್ ಆಗ್ತಾ ಇದೆ. ಅವ್ರು ಬಂದರೆ ಯಾವತ್ತಾದ್ರೂ ಖಂಡಿತ ಮಾತಾಡೋಣ. ಅಂದರೆ ರಿಲೀಸ್ ಮುಂಚೆ ಆದರೆ ಆ ನಂತರ ಕೂತ್ಕೊಂಡು ಮಾತಾಡೋಣ, ಯಾವ ಕಾರ್ಯಕ್ರಮಗಳು ಕೊಡೋಣ ಅಂತ. ಎಲ್ಲರಿಗೂ ಕೊಡೋದು ಹಿಂಗೆ ಸಾಧ್ಯ. ಸರ್, ನಿಮಗೆ ಆರ್ ಚಂದ್ರು ಅವ್ರು ಇಷ್ಟನಾ, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರು ಇಷ್ಟನಾ? ಯಾಕೆ ಬೇಕು ಅಂತೀನಿ. ನಂಗೆ ಚಂದ್ರು ಅಂದರೆ ಇಷ್ಟ. ಯಾಕೆ ಗೊತ್ತಾ? ಹೀಗೆ ಉತ್ತರ ಕೊಡೋಣ ನೋಡಿ. ನಂಗೆ ಚಂದ್ರು ಅಂದರೆ ಇಷ್ಟ. ನಮ್ಮ ತಂದೆ ಹೆಸರು ರಾಮಚಂದ್ರ. ನಾವು ಅಂದರೆ ಕನಕಪುರದಲ್ಲಿ ಅವರು ಚಂದ್ರು ಅಂತಲೇ ಫೇಮಸ್, ನಮ್ಮ ತಂದೆ ಹೆಸರು. ಹಾಗಾಗಿ ನಂಗೆ ಚಂದ್ರು ಅಂದರೆ ಇಷ್ಟ. ಮಿಕ್ಕವರ ಹೆಸರುಗಳು ಹೇಳ್ತಿದ್ದೀರಿ, ಅವ್ರನ್ನ ಭೇಟಿ ಆಗಬೇಕಿದೆ. ಮತ್ತೆ ಭೇಟಿ ಆಗೋಣ. ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಯಾರು ಸರ್? ಆರ್ ಚಂದ್ರ ಅವರು ಅಂತೂ ಪ್ರೇಮ್ಸ್ ಕೂಡ. ಎಸ್, ಅವರ ಚಿತ್ರಗಳು ನನಗೆ ಟೆಕ್ಸ್ಟ್ ಬುಕ್. ಹೌದು ಸರ್, ನೀವು ನೆಕ್ಸ್ಟ್ ದಿನಗಳಲ್ಲಿ ನಿಮ್ಮನ್ನು ಆ್ಯಕ್ಷನ್ ಡೈರೆಕ್ಟ್ರಾಗಿ ನೋಡಿದರೆ ಹೇಗಿರುತ್ತೆ? ಆ್ಯಕ್ಷನ್ ಡೈರೆಕ್ಟರ್ ನೋಡಮ್ಮ, ನಾನು ನಂಬಿರೋದು, ನಾನು ಇನ್ನೇನು 10 ವರ್ಷ ಬದುಕಿದ್ರೆ 10 ವರ್ಷಗಳಲ್ಲೂ ಈಗಲೇ ಹೇಳ್ತೀನಿ, ನನಗೆ ಎಷ್ಟೇ ಕೋಟಿ ಕೊಟ್ಟರು ಹೊಡೆಯೋ ಸಿನಿಮಾ ಮಾಡಲ್ಲ. ನಿಮ್ಗೆ ಆ್ಯಕ್ಷನ್ ಮಜಾ ಕೊಡಬೇಕಾ ನಿಮ್ಮ ವೀಕ್ಷಕರಿಗೆ? ಬಾರಿಸ್ಲಾ? ಈಗ ರಕ್ತ ಬಸ್ಬಿಡ್ತೀನಿ ಮೊಗಲೇ. ತಪ್ಪೋದು ಕಾನೂನು ಪ್ರಕಾರ. ನನಗೆ ಹಿಂಗೆ ಧಮಕಿ ಹಾಕೋದಿದ್ದಪ್ಪ, ನೀವು ಕೇಸ್ ಹಾಕ್ಬೋದು ನನ್ನ ಮೇಲೆ. ಇಷ್ಟು ಇದೆ ಸರ್ ಕಾರ್ಯಕ್ರಮ. ಇದು ನಾಳೆ ಹಾಕ್ಬೋದು ನೀವು ಯೂಟ್ಯೂಬಲ್ಲಿ. ಇದು ನಮ್ಮ ಹೋಗಿದ್ದಂಥ ಅಶ್ವಿನಿ ಅವರಿಗೆ ಯಾರು ಆ್ಯಂಕರಿಗೆ ಬಾರಿಸಲು ಬಂದ ಗುರುಪ್ರಸಾದ್ ಅಂತ ನನ್ನ ನೀಚೆ ಮಾಡಾಕ್ಬಿಡ್ಬೋದು. ಹೊಡೆಯೋದು ತಪ್ಪು. ಈಗ ನಮ್ಮ ಒಬ್ಬ ಹುಡುಗ
ತಂದೆ ತಾಯಿ ಇವಾಗ ಮನೆ ಒಂದು ಫ್ಯಾಮಿಲಿಯಲ್ಲಿ ಇರ್ತೀವಿ, ನಮ್ಮ ಫ್ರೆಂಡ್ ಹೊಡೆದ್ಬಿಟ್ಟಿದ್ದಾನೆ, ಅವರಿಬ್ಬರು ಜಗಳ ಆಗ್ತಿದೆ ಅಂದರೆ ಅದು ತಪ್ಪು ಕೆಲಸ. ಅದು ನಾವು ಅದನ್ನು ಪ್ರಚಾರ ಇದು ಮಾಡಬಾರ್ದು, ಏನು ಅದು ಸಪೋರ್ಟ್ ಮಾಡಬಾರ್ದು. ಆದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋ ಜಾನರ್ ಅಂತ ಒಂದಿದೆ, ಅದರಲ್ಲಿ ಕೆಟ್ಟವನಿಗೆ ಹೊಡೆಯೋದಂತ, ಕಾನೂನು ಕೈ ಎತ್ಕೋಬೇಡಿ ಅಂತ ಕಾನೂನು ಹೇಳುತ್ತೆ. ನಾನು ಕಾನೂನು ಪರ. ಹೊಡೆಯೋದು ಬಡಿಯೋದ್ರಿಂದ ನಾನು ಆನಂದ ಕೊಡ್ತೀವಿ ಅಂದರೆ ನಾನು ಈಗ ಬಾರಿಸ್ಬಿಟ್ಟು ಅದು ಮಜಾ ಕೊಟ್ಬಿಡ್ಬೋದು. ಬಟ್ ಅದು ಮಾಡ್ಕೊಂಡು ಬದುಕಬೇಕಾ ಅಂತ, ಜೀವನ ಮಾಡೋಕ್ಕೆ, ಪಾಪ್ಯುಲರ್ ಆಗೋಕ್ಕೆ, ಆ ಥರದ ಕೆಲಸಗಳ ಅಂತ. ಸೊ ನನಗೆ ಆ ಥರದ ಉದ್ದೇಶಗಳಿಲ್ಲ. ನಾನು ನಗಿಸೋದ್ರಲ್ಲಿ ಆನಂದ ಪಡ್ತೀನಿ. ಇಫ್ ಯು ಮೇಕ್ ಯು ಲಾಫ್. ಇನ್ನೂ ಒಂದೇನು ಹೇಳ್ತೀನಿ, ಈಗ ಒಬ್ಬನ ಹೆದರಿಸಿ ನಾವು ಅಭಿಮಾನಿ ಮಾಡ್ಕೊಳಕ್ಕಾಗಲ್ಲ, ನಗ್ಸ್ ಮಾಡ್ಕೋಬಹುದು. ಅವ್ರು ಚೆನ್ನಾಗಿ ಅನಿಸ್ತದೆ, ಅವ್ರ ಜೊತೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಂತ. ನಾನು ಬರೋ ರಿಪೋರ್ಟ್ಸ್ ಹೇಗೆ ನನ್ನ ಜೊತೆ ಬರ್ತಾರೆ, ಕೂರ್ತಾರೆ, ವಿಚಾರಗಳು ತಿಳ್ಕೊತಾರೆ, ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಅಂತ. ನಾನು ಇದುವರೆಗೂ ನನ್ನ ಕೆರಿಯರಲ್ಲಿ ಒಬ್ಬನಿಗೂ ಹೊಡೆದಿಲ್ಲ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ, ಮಗು ಕೂಡ ನಾನು ಮುಟ್ಟು ಹೊಡೆಯಲ್ಲ. ನನಗೆ 23 ವರ್ಷದ ಮಗಳು ಇದ್ದಾಳೆ, 3 ವರ್ಷದ ಮಗಳು ಇದ್ದಾಳೆ. ಇಬ್ಬರು ಯಾರಿಗೂ ಆದರೂ ಹೊಡೆಯೋದ್ರಿಂದ ಕಲ್ಸೋಕ್ಕಾಗಲ್ಲ, ಹಠಮಾರಿತನ ಕಲಿಸ್ತೀವಿ. ಯಾಕೆ ಹೇಳ್ತೀನಿ, ನಂಗೆ ತುಂಬ ಹೊಡೆಯೋರು, ಸ್ಕೂಲಲ್ಲಿ ಹೊಡೆಯೋರು, ನಮ್ಮ ಅಪ್ಪ ಹೊಡೆಯೋರು, ನಮ್ಮ ಅಮ್ಮ ಹೊಡೆಯೋರು, ಎಲ್ಲರೂ ಸಿಕ್ಕೊಳ್ಳ ದೇವಸ್ಥಾನದ ಗಂಟೆ ಥರ ಮಾಡ್ಕೊಂಬಿಟ್ಟಿದ್ರು. ಬಂದವರೆಲ್ಲ ಬಾರಿಸೋದಕ್ಕೆ ನಾನು ಹೊಡ್ಸ್ಕೊಂಡು ನನ್ನ ಜೀವನದಲ್ಲಿ ನೀಚತನ ನಾನು ಮಾಡಬಾರ್ದು ಅಂತ ಒಂದು ಪಾಲಿಸಿಯಾಗಿ ಇಟ್ಕೊಂಡಿರೋದ್ರಿಂದ ನಾನು ಯಾರಿಗೂ ಬಡಿಯೋದು ಮಾಡಿದೆ, ನಾಟ್ ರಿಕ್ವೈರ್ಡ್ ಅಂತ. ಈಗ ಒಂದು ಕಮರ್ಷಿಯಲ್ ಫಿಲಮ್ಮೇ ಮಾಡ್ತೀವಿ ಅಂತ ಬಂದರೆ ಅದರಲ್ಲಿ ಕಮರ್ಷಿಯಲ್ ಆರ್ಟಿಸ್ಟ್ ಹೀರೋ. ಈಗ ಶಿವಣ್ಣನ ಸಿನಿಮಾ ಮಾಡಬೇಕು ಅಂತ ನಂಗೆ ಆಸೆ. ಶಿವಣ್ಣಗೆ ಹೇಳಿದೆ, ಒಂದು ಡೇಟ್ ಕೊಡೋಣ, ಒಂದು ಅದ್ಭುತವಾಗಿ ಕಮರ್ಷಿಯಲ್ ಫಿಲ್ಮ್ ಮಾಡ್ಕೊಡ್ತೀನಿ ಆಸೆಯಾಗಿ. ಅವರೊಪ್ಪಿದ್ರೆ ಆ ಕಥೆ ಡಿಮ್ಯಾಂಡ್ ಮಾಡಿದ್ರೆ ಫೈಟ್ಸ್ ಇರುತ್ತೆ. ಈಗ ಧನಂಜಯಂದು 2 ಫಿಲಮ್ಮು ಡೈರೆಕ್ಟ್ ಸ್ಪೆಷಲ್ಲು ಇದು ನಾನೇ ಲಾಂಚ್ ಮಾಡಿಕೊಟ್ಟಿದ್ದು, ಅದರಲ್ಲಿ ಮತ್ತು 2ನೇ ಸಲ ಅದರಲ್ಲಿ ಫೈಟ್ಸ್ಗಳು ಬರುತ್ತೆ. ಆ ಫೈಟ್ಗಳು ಸೀಕ್ವೆನ್ಸ್ಗಳು ಎರಡು ಫೈಟ್ನ ಡಿಸೈನ್ ಮಾಡಿದ್ದೀನಿ. ಮಜಾ ಇದೆ ನೋಡಿ. ಅಂದರೆ ಮಜಾ ಅನ್ನೋದು ಬೇರೆ, ಫೈಟ್ ಕಾನ್ಸೆಪ್ಟ್ ಅನ್ನೋದು ಬೇರೆ. ಕಾನೂನನ್ನು ಕೈಗೆ ತೊಗೋಬಾರ್ದು ಅನ್ನುವ ತಿಳುವಳಿಕೆಯಿಂದ ಮಾತಲ್ಲೇ ಬಹುತೇಕ ಇದು ಮಾಡ್ಬೋದು. ಈ ಗಾಂಧಿಯವ್ರ ತತ್ವ ನಿಮ್ಗೆ, ಅವ್ರು ಬ್ಯಾರಿಸ್ಟ್ರು ಇವತ್ತಿನ ಅಡ್ವೊಕೇಟ್, ಅಲ್ಲ ವಕೀಲಿ ವೃತ್ತಿ ಮಾಡ್ತಿದ್ರು. ಇಬ್ಬರು ಅಣ್ಣಂದು ಕಿತ್ತಾಡ್ಬಿಡ್ತಾರಂತೆ. ಅಣ್ಣಂಗೆ ತಮ್ಮ ಹೊಡ್ಬಿಟ್ಟಿದ್ದಾನೆ, ತಮ್ಮಗೆ ಅಣ್ಣ ಹೊಡ್ಬಿಟ್ಟಿದ್ದಾನೆ, ತಪ್ಪು ಅಂತ. ನಾನು ಅದು ಒಪ್ಪಲ್ಲ. ಅವ್ರು ಗಾಂಧಿ ಹತ್ರ ಬರ್ತಾರಂತೆ, ಅವ್ರ ಅಪ್ಪ ಕರ್ಕೊಂಡ್ಬರ್ತಾರೆ, ಅಣ್ಣ ತಮ್ಮ ಕಿತ್ತಾಡಿ ಸಾಯ್ತಾ ಇದ್ದಾರೆ ನೋಡಿ ಸ್ವಾಮಿ, ಆಸ್ತಿ ಪಾಲ್ ವಿಚಾರಕ್ಕೆ ಅಂತ. ಗಾಂಧಿಯವ್ರು ಏನು ಮಾಡ್ತಾರೆ ಗೊತ್ತಾ, ಕೂತ್ಕೊಳ್ಳಿ ಇಬ್ಬರು ಕೂರಿಸ್ತಾರಂತೆ. ಎಷ್ಟು ಎಕರೆ ಜಾಗ ಅಂತ, 13 ಎಕರೆ ಇದೆ ಅಂತ, ಹೆಂಗೆ ಪಾಲ್ ಮಾಡಿದ್ದೀರಿ ಅಂತ. ಇವನಿಗೆ 6.5 ಅವ್ನಿಗೆ 6.5 ಅಂತ. ಒಂದು ಕೆಲಸ ಮಾಡಿ, ಇಲ್ಲಿ 1.5 ಕಟ್ ಮಾಡಿ, ಅಲ್ಲಿ 1.5 ಕಟ್ ಮಾಡಿ, 3 ನೀವು ಇಟ್ಕೊಳ್ಳಿ, 5 ಕೊಡಿ ಅವ್ರಿಗೆ. ಇಬ್ಬರು ಈಕ್ವಲ್ ಆಯಿತು. ನೀವು ಅವ್ರ ಹತ್ರ ಹೋಗಿ ಕೇಳಬೇಡಿ, ಹೊಡೆದಾಡಿಕೊಂಡು ನೀವು ಆಸ್ತಿ ಜಾಸ್ತಿ ಕೇಳಬೇಕು ಅಪ್ಪನ ಹತ್ರ. ಅಪ್ಪನ ಮೇಲೆ ಕೇಸ್ ಹಾಕ್ಬೇಕು, ನೀವು ಕೋರ್ಟ್ಗೆ ಹೋಗ್ಬೇಕು. ಹೀಗೆ ಸಮಾಧಾನ ಮಾಡೋರಂತೆ. ನಿನ್ನ ಆಸ್ತಿ ನೀ ಕೊಡ್ತಿರೋದಪ್ಪ ಅಂತ ಇವರಿಬ್ಬರು ಅಪ್ಪನ ಪರ ಬರ್ತಾರೆ. ಇಲ್ಲ, ಅವರೊಬ್ಬರಿಗೆ ಹೊಡೆದಾಡ್ಕೊಳ್ಳೋದಲ್ಲ, ನಿಮ್ಗೆ ಹೊಡಿಬೇಕು. ಅಪ್ಪಂಗೆ ಹೊಡಿಯೋಕ್ಕ ನಾ ಹೊಡಿಯಲ್ಲ ಅಂತ. ಅಪ್ಪಂಗೆ ಹೊಡಿಯೋಕ್ಕಲ್ಲ, ಅಣ್ಣ ಹೆಂಗೆ ಹೊಡಿತೆ, ಅಪ್ಪಂಗೆ ಹೊಡಿಯೋಕ್ಕಲ್ಲ ಅಂತ ತಮ್ಮಂಗೆ ಹೊಡಿತೀನಿ ಅಣ್ಣನಾಗೆ, ಈ ತರಹ ವಾದ ಮಾಡೋರು ಅಂತ. ಇದು ಗಾಂಧೀಜಿಯವ್ರ ಕಥೆಗಳು, ಅವ್ರ ಆತ್ಮಕಥೆಯಲ್ಲಿ ಇದೆ ನೋಡಿ. ಸೊ ಹೊಡೆಯೋದ್ರಿಂದ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಹೊಡೆಯೋನು ಹೀರೋ ಅಲ್ಲ, ದುಡಿಯೋನು ಹೀರೋ ಅಂತ ಒಂದು ವಾದ ಹೇಳ್ತಾರೆ. ನಾನು ಅದನ್ನು ನಂಬ್ತೀನಿ. ತುಂಬ ತಿಳ್ಕೊಬೋದು ಸರ್, ನಿಮ್ಮ ಹತ್ರ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋಕ್ಕೆ. ಅಂದರೆ ವೈಚಾರಿಕವಾಗಿ ಯಾವುದೇ ಒಂದು ವಿಚಾರಗಳು ಬಂದಾಗ ಅದೇ ವ್ಯಕ್ತಿ. ಈ ಗಾಂಧಿಯವರ ಪುಸ್ತಕ ಯಾವತ್ತೋ ಓದಿದ್ದು ನೋಡಿ, ಇಲ್ಲಿ ಬಳಕೆ ಆಯ್ತದು. ಇದೆಲ್ಲೂ ಹೇಳಿರಲಿಲ್ಲ ಅನ್ಸುತ್ತೆ ನಾನು. ಅಂದರೆ ಈ ಗಾಂಧಿ ಸೊ ಆ ಥರದ್ದು ನೀವು ಬೇಕಾದಷ್ಟು ಜನ ಇದ್ದಾರೆ ಮಹನೀಯರು, ಅದ್ಭುತವಾದ ಚಿಂತಕರು. ನಾವುಗಳೆಲ್ಲ ಎಲ್ಲರೂ ಹುಟ್ಟುತ್ತೀವಿ, ಸಾಯ್ತೀವಿ ಒಂದಿನ. ನಾನು ಅದನ್ನೇ ಹೇಳ್ತಿರ್ತೀನಿ. ಈಗ ನಾನೊಂದು ಪುಸ್ತಕ ಓದಿದೆ ಅಂತ ಇಟ್ಕೊಳ್ಳಿ, ಈ ಗಾಂಧಿಯವರ ಪುಸ್ತಕ ಓದಿದೆ. ಅದು ಪುಸ್ತಕ ಬರೆದವರು 65-70 ವರ್ಷ ಆಯಿತಾ. ನನ್ನ 30 ವರ್ಷಕ್ಕೆ ಅವರು 60 ವರ್ಷ ಸಿಕ್ಕೋಯ್ತು ನನಗೆ. ರೈಟ್. ಇನ್ನೊಬ್ಬರ ಬಗ್ಗೆ ಎಂಡಮರಿ ವೀರೇಂದ್ರನಾಥ್ ಓದಿದ್ದೀನಿ ಅಂದರೆ ಅವರ 40-50 ವರ್ಷದ ನಂಗೇನೋ ಸಿಕ್ತು. ಸೊ ಎಲ್ಲರಿಂದ ವರ್ಷಗಳು ತಗೋತಾ ಇದ್ದೀವಿ, ನಮ್ಮ ತಿಳುವಳಿಕೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ದೈಹಿಕವಾದ ಆಯಸ್ಸು ಏನಿರುತ್ತೋ ಅದೇ, ನನಗೆ ಇಷ್ಟು ವರ್ಷ ತಿಳುವಳಿಕೆ ಆಯಸ್ಸು, ಅದನ್ನೇ ತಿಳುವಳಿಕೆ ಅಂತ ನೀವು ಬಹುಶಃ ಕರೆದಿದ್ದೇನೋ, ಅದು ಓದ್ಕೊಂಡಿದ್ದರಿಂದ ಸಿಕ್ಕಿರೋವಂಥದ್ದು, ಚಿಂತನೆಯಿಂದ ಸಿಕ್ಕಿರೋವಂಥದ್ದು. ಹಾಗೆ ನಿಜವಾಗ್ಲೂ ಕಿತ್ತೋದು ನನ್ನ ಮಗ ಸಿನಿಮಾ ಮಾಡ್ತೀರಾ? ಬೇಕಾ ಹೇಳಿ ಸರ್, ಮತ್ತೆ ಹೇಳಲೇಬೇಕು. ಅಂದರೆ ಅಣ್ಣ ಏನು ನಾವು ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲಿ ಇರೋದು. ಅದು ಸ್ಟೇಜಲ್ಲಿ ಬಳಕೆ ಆಗೋಯ್ತು ಅಂದರೆ ಕ್ಯಾಶುವಲ್ ಆಗಿದೆ, ಅದು ಏನೋ ಬೇರೆ ರೂಪ ತಗೋತೋ, ಎಲ್ಲ ನ್ಯೂಟ್ರಲ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಇದು ಚೆನ್ನಾಗಿದೆಯಲ್ಲ ಟೈಟ್ಲಿದು ಅಂತ ನನ್ನ ತಲೆಗೆ, ಯಾಕೆ ಅಂದರೆ ತುಂಬ ಜನ ಕೇಳ್ಬಿಟ್ಟಿದ್ದಾರೆ ಅದನ್ನು. ಸೊ ಪ್ರಚಾರ ಇಲ್ಲಿಂದನೇ ಶುರು ಆಗಿ ಮಾಡಿದ್ರೆ ಈಗ ಮುಂದೆ ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ನನಗೆ ಸರ್, ಇಲ್ಲಿಗೆ ನಿಲ್ಲಿಸಲ್ಲ. ಗೊತ್ತು ರಂಗನಾಯಕ ಏನಾಗುತ್ತೆ, ರಿಸಲ್ಟ್ ಎಲ್ಲ ಗೊತ್ತಿದೆ. ಅವ್ರಿಗೆ ಏನು ಟೈಟ್ಲ್ ಇಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಇದು ಹೊಳಿತು ನನಗೆ, ಹೇಗೆ ಚೆನ್ನಾಗಿದೆ ಅಂತ. ಇನ್ನೂ ಜಗತ್ತಿಗೆ ಮಾತಾಡಿಲ್ಲ, ಇನ್ನೂ ಮಾತಾಡಬೇಕು, ಅವ್ರನ್ನ ಒಪ್ಪಿಸ್ಬೇಕು, ನಮ್ಮ ನಿರ್ಮಾಪಕರು ರೆಡಿ ಆಗಬೇಕು. ಸರ್, ನೀವು ಇಷ್ಟೊಂದು ಓಪನ್ ಆಗಿರ್ತೀರಾ, ಸೀಕ್ರೆಟ್ ಆಗಿ ಯಾವುದು ವಿಷಯಗಳನ್ನ ಇಟ್ಕೊಳ್ಳಲ್ವಾ?
ಸೀಕ್ರೆಟು ಅಂದರೆ ಈಗ ಒಂದು ಫೇಸ್ಬುಕ್ ಇದೆ ಅಂತ ಅದೊಂದು ಪಾಸ್ವರ್ಡ್ ಇದೆ, ಅದು ಇವತ್ತು ಸೀಕ್ರೆಟೇ. ಅದನ್ನು ನೀವು ಬಿಟ್ಕೊಡೋಕ್ಕಾಗಲ್ಲ. ಕೊಟ್ಬಿಟ್ರೆ ಅಲ್ಲಿ ಬಂದ್ಬಿಟ್ಟಲ್ಲ ಏನು ಸೇರಿಸ್ಬಿಟ್ಟು ಏನೋ ಮಾಡ್ಬಿಟ್ರೆ ಅದು ಕೊಡೋಕ್ಕಾಗಲ್ಲ. ಪಾಸ್ವರ್ಡ್ಸ್ಗಳು ಬಿಡೋಕ್ಕಾಗಲ್ಲ. ನನ್ನ ಅಕೌಂಟಲ್ಲಿ ಎಷ್ಟು ಕ್ಯಾಶ್ ಇಟ್ಟಿರ್ತೀನಿ ಅಥವಾ ಎಷ್ಟು ಅಕೌಂಟಲ್ಲಿ ಎಷ್ಟು ಆದರೆ ಹೇಳೋಕ್ಕಾಗಲ್ಲ. ಕೆಲವೆಲ್ಲ ಹೇಳೋಕ್ಕಾಗೋದೇ ಇಲ್ಲ. ಗೊತ್ತಿರೋದನ್ನಂತೂ ಹಂಚ್ಕೊಳ್ಳೇಬೋದು. ಸೀಕ್ರೆಟ್ಸ್ ಅದನ್ನು ಮೇಂಟೈನ್ ಅಂದರೆ ನನ್ನ ಸೀಕ್ರೆಟ್ ಎಲ್ಲಿ ನಾನು ತುಂಬ ಗೌರವಿಸಿ ಅದನ್ನು ಮೇಂಟೈನ್ ಮಾಡ್ತೀನಿ ಅಂದರೆ, ಈಗ ರಂಗನಾಯಕ ಅಥವಾ ಎದ್ದೇಳು ಮಂಜುನಾಥ ಒಂದು ಸ್ಕ್ರಿಪ್ಟ್ ಸೀಕ್ರೆಟ್ ಇತ್ತು ಅದರ ಹಿಂದೆ. ಆ ಸೀಕ್ರೆಟ್ ನನಗಷ್ಟೇ ಗೊತ್ತು. ಅದನ್ನು ನಾನು ಹೊರಗಡೆಯವ್ರು ಹೇಳೋಕ್ಕಾಗಲ್ಲ. ಹೆಂಗೆ ವರ್ಕ್ ಆಗುತ್ತದು ಅಂತ. ರಂಗನಾಯಕ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತು, ಅದೊಂದು ಸೀಕ್ರೆಟ್ ಅದು. ಅದನ್ನು ನಾನು ಹೇಳೋಕ್ಕಾಗಲ್ಲ, ಅದನ್ನು ಬಿಟ್ಟು ಕೊಡಲ್ಲ ನಾನು. ಸೊ ಈ ಥರದ್ದು ಪರ್ಸನಲ್ ಸೀಕ್ರೆಟ್ಸ್ ಅಂತ ಏನಿಲ್ಲ. ಇದು ಒಂದು ಮದುವೆ ಡೈವರ್ಸ್ ಆಗಿ 23 ವರ್ಷದ ಮಗಳಿದ್ದಾಳೆ, 2ನೇ ಮಗಳು 3 ವರ್ಷದ ಮಗಳಿದ್ದಾಳೆ. ಇಷ್ಟೇ ನಾನು ಹೆಂಡತಿ ಮಗು. ಇನ್ನು ಹೆಂಡತಿ ಹತ್ರ ಮುಚ್ಚಿಡುವಂಥದ್ದು ಏನೋ ಕಾರಣ ಇಲ್ಲ. ಇನ್ನು ಮಗಳು ತುಂಬ ಚಿಕ್ಕವಳು. ನಮ್ಮ ಹುಡುಗರು ಗೊತ್ತು, ಓಪನ್ ಆಗಿರ್ತೀರಿ, ಎಲ್ಲ ಓಪನ್. ನಾವು ಅಗ್ರಿಮೆಂಟ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗೋಂಗೆ 2 ಸಾರಿ ಇಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ಇಷ್ಟು ಅಂತ ಕ್ಲಿಯರ್ ಇರುತ್ತೆ. ನಾನು ಸುಳ್ಳು ಹೇಳಿ ಬದುಕಬೇಕಾದ ಅವಶ್ಯಕತೆ ಇಲ್ಲ. ಈಗ ಹಾಗೋದ್ವರೆಗೂ ಅದು ಬಂದಿಲ್ಲ. ಆತನೇ ಬಂದರೆ ನಾನೇ ಇರಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್. ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ಯಾನ್ ಇಂಡಿಯಾ ತಪ್ಪಿಲ್ಲ, ಬಿಸ್ನೆಸ್ ಐಡಿಯಾ ಅದು. ಈಗ ಒಬ್ಬ ಸೂಪರ್ ಸ್ಟಾರ್ನ ಒಬ್ಬ ಹೀರೋನ ಇಟ್ಕೊಳ್ಳೋದು, ಅವನ ಚಿತ್ರಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಮಾಡಿದ್ರೆ ಅಲ್ಲಿರೋ ಜನರು ನೋಡ್ತಾರೆ ಅಂತ ತಪ್ಪೇನಿಲ್ಲ ಅಂತೀನಿ. ನಾವು ಡಬ್ಬಿಂಗನ್ನು ಓಕೆ ಮಾಡಿದ್ಮೇಲೆ ಪ್ಯಾನ್ ಇಂಡಿಯಾ ಬರುತ್ತೆ ಅಂತಲೇ ಮಾಡಿದ್ದು. ಅದನ್ನು ಡಬ್ಬಿಂಗ್ ಪರ ಇದೆ, ಡಬ್ಬಿಂಗ್ ಬೇಕು ಅಂತಲೇ ಹೇಳಿದೆ. ಈಗ ಅವಾಗ ನಿಮಗೆ ಜುರಾಸಿಕ್ ಪಾರ್ಕ್ ಅಂತ ಏನು ಇಂಗ್ಲೀಷ್ ಫಿಲಮು, ನಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅವನು ಕನ್ನಡದಲ್ಲಿ ನೋಡ್ಬಿಡ್ಬೋದು ಅದನ್ನು. ಅದಕ್ಕೊಂದು ಅವಕಾಶ ಸಿಕ್ತು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಎಲ್ಲ ಭಾಷೆ ಸಿನಿಮಾ ಅನ್ನೋದು ಕಾಲಾತೀತ ಮತ್ತು ಭಾಷಾತೀತ. ಯಾವ ಭಾಷೆಗೂ ಕಟ್ಟಿ ಹಾಕಿಲ್ಲ. ಅಷ್ಟು ದೊಡ್ಡ ಸಿನಿಮಾ ಅನ್ನೋದು ಅಷ್ಟು ದೊಡ್ಡ ಇದು ಕಲೆ. ಬೇಕಾದಷ್ಟು ಇದರಲ್ಲಿ ಏನು ಹೇಳ್ತಿದ್ದೆ, ಇದ್ರದ್ದು ಸಿನಿಮಾನ ಭಾಷೆಗೂ ಮೀರಿದ್ದಾಗತ್ತೆ. ಎಷ್ಟೋ ಒಂದು ಸಿನಿಮಾ ಮಾಡಿರ್ತೀವಿ, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಇಂಗ್ಲೀಷಲ್ಲಿ ಫಿಲಮ್ ಇದೆ, ತುಂಬ ವಿಶೇಷವಾದ ಸಿನಿಮಾ. ಆದರೆ ಕನ್ನಡದಲ್ಲಿ ಮಾಡಿದ್ರೆ ಇಲ್ಲಿ ಕನ್ನಡಿಗರು ಎಂಜಾಯ್ ಮಾಡ್ತಾರೆ ಅದನ್ನು. ನಮ್ಮ ಕನ್ನಡದ ನಟರು ನಟಿಸದೇ ಇರಬಹುದು, ಆದರೆ ಅದನ್ನು ಕೂಡ ನಾವು ಎಂಜಾಯ್ ಮಾಡಬಹುದು. ನಮ್ಮ ಈ ಭೂಮಿನ ವಾಟ್ ವಿ ಕಾಲ್ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಸೋಷಿಯಲ್ ಮೀಡಿಯಾವೆಲ್ಲ ಬಂದ ಮೇಲೆ ಒಂದು ವಿಲೇಜ್ ಇದು, ಒಂದು ಹಳ್ಳಿ ಇದು, ದೊಡ್ಡ ವಿಲೇಜಲ್ಲಿ ಭಾಷೆಗಳು ನಮ್ಮ ದೂರ ಇಟ್ಟಿದೆ. ನನಗೆ ತಮಿಳು ಬರಲ್ಲ, ಇಂಗ್ಲೀಷ್ ಬರಲ್ಲ, ಬಟ್ ಬಂದರೆ ನಮಗೆ ಕನ್ನಡದಲ್ಲಿ ಎಲ್ಲವನ್ನೂ ನೋಡಿ ತಿಳ್ಕೊಂಡ್ಬಿಡ್ಬೋದು ಅಂತ. ಅಷ್ಟು ದೊಡ್ಡ ವ್ಯಾಪ್ತಿ ಇರುವಂತಹ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೀವಿ. ತಪ್ಪೇನಿಲ್ಲ. ವೆರಿ ಗುಡ್. ಪ್ಯಾನ್ ಇಂಡಿಯಾ ಇಸ್ ಗುಡ್. ನಾನು ಅದನ್ನೇ ಪ್ಯಾನ್ ಇಂಡಿಯಾ ಇರಲಿ, ಫ್ಯಾನ್ ಇಂಡಿಯಾ ಆಗಬೇಕು ಅಂತ ನಾನು ಯಾರು ಹೇಳ್ತಾ ಇರ್ತೀನಿ. ನಿಮಗೆ ಎಷ್ಟು ಭಾಷೆಗಳು ಬರುತ್ತೆ ಸರ್? ನನಗೆ ಕನ್ನಡ, ತೆಲುಗು, ತಮಿಳು ಓದ್ತೀನಿ, ಬರಿತೀನಿ, ಮಾತಾಡ್ತೀನಿ. ಮಲಯಾಳಂ ಬರುತ್ತೆ ಓದೋಕ್ಕೆ ಬರೋಕ್ಕೆ, ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಮಾತಾಡೋಕ್ಕೇನು ಬರಲ್ಲ ಮಲಯಾಳಮು. ಸಂಸ್ಕೃತ ಓದ್ತೀನಿ, ಬರಿತೀನಿ, ಮಾತಾಡೋಕ್ಕೆ ಬರಲ್ಲ, ಅರ್ಥವಾಗುತ್ತೆ. ಹಿಂದಿ ಓದೋಕ್ಕೆ ಬರೋಕ್ಕೆ, ಮಾತಾಡೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ. ಅಂದರೆ ಹರಕು ಹಿಂದಿನೇ. ಇದನ್ನು ಹೇಳೋದು, ಏನು ಹೇಳಬೇಕಾದ್ರೂ ಹಿಂದಿಲಿ ಹೇಳಿದ್ರೆ ಕಾಮಿಡಿ ಆಗಿರುತ್ತೆ ಅಂತ ನಮ್ಮ ಮನೇಲಿ. ನಾನು ಏನು ಹಿಂದಿಲಿ ಮಾತಾಡೋದು ಟ್ರೈ ಮಾಡಿದ್ರು ಅದನ್ನು ಕಾಮಿಡಿ ಅಂತಲೇ ಗುರುತಿಸ್ತಾರೆ. ಹಿಂದಿ ಬರುತ್ತೆ. ಈ ಥರದ ಬೇಸಿಕ್ ಲ್ಯಾಂಗ್ವೇಜ್, ಒಂದು 7-8 ಲ್ಯಾಂಗ್ವೇಜ್ ಐ ಕ್ಯಾನ್ ಮ್ಯಾನೇಜ್ ಬರ್ತಾರೆ. ಕೊನೆಯದಾಗಿ ಏನು ಹೇಳ್ತೀರಾ ನೀವು ಸಿನಿಮಾ ಬಗ್ಗೆ? ಸಿನಿಮಾ ರಂಗನಾಯಕ ಒಂದು ವಿಶೇಷವಾದ ಅನುಭವವಾಗಿರುತ್ತೆ, ಕನ್ನಡ ಚಿತ್ರವಾಗಿರುತ್ತೆ. ದಯವಿಟ್ಟು ಮನೆ ಮಂದಿಯೆಲ್ಲ ಥಿಯೇಟ್ರ್ ಬನ್ನಿ, ನೋಡಿ, ಎಂಜಾಯ್ ಮಾಡಿ, ಸಖತ್ ನಗ್ತೀರಿ. ಏನೋ ವಿಶೇಷ ಇದೆ, ಬನ್ನಿ. ಅದೇ ನಿಮ್ಮ ಸಿನಿಮಾದಲ್ಲಿ ನಗುಗಂತೂ ಕಡಿಮೆನೇ ಇರಲ್ಲ. ಅದರಲ್ಲೂ ಜಗ್ಗೇಶ್ ಸರ್ ನಿಮ್ಮದು ಕಾಂಬಿನೇಷನಲ್ಲಂತೂ ನಗುವಿಗಂತೂ ಬರಾನೇ ಇರಲ್ಲ ಸಿನಿಮಾದಲ್ಲಿ. ಖಂಡಿತ ಎಲ್ಲರೂ ಬಂದರೆ ತುಂಬ ಎಂಟರ್ಟೈನ್ ಆಗಿರುತ್ತೆ. ಖಂಡಿತ ನಾನು ಪ್ರಾಮಿಸ್ ಮಾಡ್ತೀನಿ. ಒಬ್ಬ ನಿರ್ದೇಶಕನಾಗಿ ಖಾತ್ರಿ ಕೊಡ್ತೀನಿ, ನೀವು ಮಠ ಈ ಥರ ಬನ್ನಿ ನಗ್ತೀರಿ ಅಂದರೆ. ಇವತ್ತು ಅದನ್ನು ತುಂಬ ಜನ ಪದೇ ಎಷ್ಟೆಷ್ಟೋ ಸಲ ನೋಡಿ ಎಂಜಾಯ್ ಮಾಡಿರೋದು ನನ್ನ ಮೇಲೆ ಕಳಿಸ್ತಾರೆ. ಮಂಜುನಾಥಗೂ ಆ ಥರ ರಿಪೋರ್ಟ್ ಇತ್ತು. ಅವೆರಡಿದೆ, 2 ಪ್ರೂಫ್ ಕೊಟ್ಟಿದ್ದೀನಿ, ಬಂದು ನೋಡಿ ಅಷ್ಟೇ. ರಂಗನಾಯಕ ಸಿನಿಮಾ ಪ್ರಪಂಚದ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೊಟ್ಟ ಅದು ಏನಾಯಿತು ಅಂದರೆ, ಈ ರಂಗನಾಯಕ ಬಂದು ಒಂದು ಕನ್ನಡದ ಚಿತ್ರ. ನಿಮಗೆ ಅದು ಬಂದು ನೋಡಿದಾಗ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರಪಂಚ ಅಂದರೆ ಗ್ಲೋಬಲ್ ವಿಲೇಜ್ ಅಂತ ನನಗೆ ಹೇಳಿದೆ. ಪ್ರಪಂಚದ ಎಲ್ಲ 180 ಕಂಟ್ರೀಸ್ ಏನಿದೆ ಅಷ್ಟೂ ಕಡೆ ಕನ್ನಡಿಗರಿದ್ದಾರೆ. ಇಲ್ಲಿನ ಎಜುಕೇಷನ್ ತೊಗೊಂಡು ಕನ್ನಡವನ್ನು ಕಲಿತು ಕನ್ನಡದ ಮಕ್ಕಳಾಗಿ, ಕನ್ನಡದ ಅಭಿಮಾನಿಗಳಾಗಿ ಅವ್ರು ಪ್ರಪಂಚದ ಯಾವುದೋ ಮೂಲೆಯಲ್ಲಿದ್ದಾರೆ. ಅವರು ಅಲ್ಲಿಂದ, ಸರ್ ನಮಗೂ ಅವಕಾಶ ಇಲ್ಲ ಸರ್, ನಿಮಗೆ ಮಠ ಟೈಮಲ್ಲಿ ನಾವು DVD ತರಿಸ್ಕೊಂಡು ನೋಡಿದ್ದು, ಮಂಜುನಾಥ
ಎಲ್ಲ ನಾವು ಆಮೇಲೆ ಸಿಕ್ಕಿದ್ದು ರಿಲೀಸ್ ದಿನನೇ ರಿಲೀಸ್ ಮಾಡಿಬಿಡಿ ಅಂತ. ಈ ಸತಿ ಓವರ್ಸೀಸ್ ಮಾರ್ಕೆಟೇ ಓಪನ್ ಆಗಿಬಿಟ್ಟಿದೆ ನಮಗಿಬ್ಬರ ಕಾಂಬಿನೇಷನ್ ಚಿತ್ರಕ್ಕೆ. ಇಟ್ಸ್ ಎ ಗುಡ್ ಥಿಂಗ್. ಜಗ್ಗೇಶ್ ಅವರಂಥ ಕಲಾವಿದ ಒಳ್ಳೆಯ ಚಿತ್ರ, ವಿಶೇಷವಾದ್ದೇನೋ ಅವಕಾಶ ಸಿಕ್ಕದಾಗ ಮಾಡಿದ್ದಾರೆ ಅಂದರೆ ಅದು ಹ್ಯಾಟ್ರಿಕ್ ಜೋಡಿ ಅನ್ನೋ ಥರ ಬರ್ತಾ ಇದೆ. ಸೊ ಹಾಗೆ ಪ್ರಪಂಚಾದ್ಯಂತ ರಿಲೀಸ್ ಆಗ್ತಾ ಇದೆ, ಅವತ್ತೇ ಆಗ್ತಾ ಇದೆ. ತುಂಬ ಖುಷಿ ಇದೆ. ಎಷ್ಟೋ ಸತಿ ನಮ್ಮ ಸಿನಿಮಾ ನಮಗೆ ಲೋಕಲ್ಲಾಗೆ ಥಿಯೇಟರ್ ಸಿಗಲ್ಲ, ಓದಾಡ್ಕೋದಿರ್ತೀವಿ. ಆದರೆ ಹೊರಗಡೆ ದೇಶದವರು ಈ ಸಿನಿಮಾನ ನಾವು ಸರ್ ಆಸ್ಟ್ರೇಲಿಯಾ ಮಾಡಿ ಸರ್, ಸಿಡ್ನಿ ಮಾಡಿ ಸರ್ ಅಂತ ಮೊನ್ನೆ ಕೂಡ ಮಾತಾಡಿದೆ ಸ್ನೇಹಿತರ ಜೊತೆ. ಅವರೆಲ್ಲ ಮಾಡ್ತಾರೆ ಸರಿ ಹಾಗಾದ್ರೆ ಕನ್ನಡಿಗರಿಗೆ ಅಲ್ಲಿ ಒಂದು ಕೊಟ್ಬೋಣ ಅಂತ. ಮತ್ತು ಇನ್ನೊಂದೇನು ಹೇಳ್ತೀನಿ, ಸೇಮ್ ಡೇ ನಾನು ನಮ್ಮ ನಿರ್ಮಾಪಕರು ಮಾತಾಡಿದ್ದೀವಿ, ಅದು ಪ್ಲ್ಯಾನ್ ಆಗ್ತಾಯಿದೆ, ಇನ್ನೂ ಅನೌನ್ಸ್ ಮಾಡಿಲ್ಲ. ನಾನು ಸುಮ್ಮನೆ ಹೇಳಿರ್ತೀನಿ, ಅದು ಅವಕಾಶ ಸಿಕ್ಕರೆ ನಾವು ರಿಲೀಸ್ ಮಾಡ್ತಿರೋ ದಿನ ಶಿವರಾತ್ರಿ ಜಾಗರಣೆಗೆ ಫೇಮಸ್ಸು ಅಲ್ವಾ. ಸೊ ನಮ್ಮ ಮಾಮೂಲಿ 8 ತಾರೀಕು 4 ಶೋ ಇದ್ದೇ ಇರುತ್ತೆ, ಶಿವರಾತ್ರಿಗೆ 3 ಶೋ ಹಾಕ್ಬೋದಾ ಅಂತ ಯೋಚನೆ ಮಾಡಿದೆ. ರಾತ್ರಿಗೆ ನಗೆ ಜಾಗರಣೆ, ಕನ್ನಡದ ಜಾಗರಣೆ, ನಿಜವಾದ ಶಿವರಾತ್ರಿ, ಕನ್ನಡದ ಶಿವರಾತ್ರಿ, ನಗೆಯ ಶಿವರಾತ್ರಿ ಆಗಲಿ ಅನ್ನೋದು ನನ್ನ ಉತ್ಸಾಹ. ಅದೂ ಇದೆ. ಸಂತೋಷ್ ಥಿಯೇಟ್ರಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅದೊಂದು. ಮತ್ತು ನಮ್ಗೆ ಯೂಶ್ವಲಿ ಹೇಳ್ತಾರೆ ಯಾಕೆ ನೋಡಬೇಕು ಅಂತ ಕೇಳಿದ್ರೆ ತುಂಬ ಸಿಂಪಲಾಗಿ ಹೇಳ್ತೀನಿ, ಕನ್ನಡಾಭಿಮಾನ ಇದೆ ನಮಗೆ. ನಾವೆಲ್ಲ ಕನ್ನಡದ ಚಿಂತನೆಯಿಂದ ಊಟ ಮಾಡ್ತಾ ಇರೋದು. ಕನ್ನಡ ಭಾಷಿಕರಾಗಿ ನಾವು ಕನ್ನಡ ನಮ್ಗೆ ಊಟ ಕೊಡ್ತಾ ಇದೆ ಅಂದರೆ ಕನ್ನಡಕ್ಕೊಂದು ಗೌರವ ಇದ್ದೇ ಇದೆ ಅಲ್ವೇ. ಸೊ ನವಂಬರ್ 1 ತಾರೀಕು ಕನ್ನಡ ರಾಜ್ಯೋತ್ಸವ, ಅವತ್ತೊಂದು ದಿನ ಕುಣಿದಾಟ ಕೊಪ್ಪಳಿಸೋ ಡ್ಯಾನ್ಸ್ ಕನ್ನಡ ನೋ ಪ್ರತಿದಿನ ಈ ವರ್ಷ ಪೂರ್ತಿ ಮಾಡ್ಬೋದು ನಾವು. ಕನ್ನಡ ರಾಜ್ಯೋತ್ಸವ ಥಿಯೇಟ್ರ್ ಒಳಗೆ ಮಾರ್ಚ್ 8ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಗುತ್ತೆ. ಸಿನಿಮಾ ನೋಡಿ, ಸತ್ಯ. ಪ್ರಪಂಚದ ಎಲ್ಲ ಕಡೆ ನಿಮ್ಮ ಸಿನಿಮಾನ ಕಾದು ಕೂತಿರೋ ನಿಮ್ಮ ಫ್ಯಾನ್ಸ್ಗಳಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಪುಟಿ ನಾನು ಹೇಳ, ಮಗಳ ವಯಸ್ಸು ಒಂದೇ ಬಾರಿಸ್ಬಿಟ್ಟು ಹೇಳ, ಹಂಗೆ ಹೇಳ್ಬಿಡ್ತೀನಿ, ಬಾರ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಕೊನೆಯದಾಗಿ ಅಂದರೆ ಈಗ ಸತ್ತೋಗ್ಬಿಡ್ತದೆ, ಕೊನೆಯದಾಗಿ ನಿಮ್ಮ ಆಸೆ ಏನು ಅಂತ ಕೇಳ್ದಂಗೆ ರೇ, ಕೊನೆ ಆಸೆ ಏನಲ್ಲ, ಕೊನೆಯದಾಗ ಏನು ಹೇಳಿ, ರಂಗನಾಯಕ ನಗಬಹುದು, ಬನ್ನಿ ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದರೆ ಕನ್ನಡ ನಂಬಿರೋ ನಮ್ಮಂಥ ಬಡ ಪ್ರತಿಭೆಗಳು ಹೀಗೆ ನೀವು ಬೆಂಬಲ ಕೊಟ್ಟಾಗುತ್ತೆ, ಬೆಂತಟ್ಟಾಗುತ್ತೆ, ಒಂದೊಂದು ಆಗುತ್ತೆ, ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂಥ ಅವಕಾಶಗಳು ಸಿಗುತ್ತೆ. ನನ್ನ ನಿರ್ದೇಶನ ಜಗ್ಗೇಶ್ ಅವರ ಅದ್ಭುತ ಅಭಿನಯ, ಯಾಕೆಂದರೆ ಅದ್ಭುತ ಕಲಾವಿದ, ನಾನು ತುಂಬ ಇಷ್ಟಪಡುವಂಥ, ನಾನು ಅಭಿಮಾನಿ ಟು ಬಿ ಆನೆಸ್ಟ್, ಅವರ ಅಭಿನಯದ ಅಭಿಮಾನಿ. ಮತ್ತೆ ಕಿತ್ತಾಡ್ಕೊಂಡ್ರಲ್ಲ ಸರ್, ತಾತ್ವಿಕವಾದ ಡಿಫ್ರೆನ್ಸ್ ನಂಗೆ ಅವ್ರಿಗೂ ಇದೆ. ಅವ್ರು ಕಾಂಗ್ರೆಸ್ಸಲ್ಲಿದ್ದರು, ನಾನು ಸ್ವಲ್ಪ BJP ಒಲವಿತ್ತು ನನಗೆ. ಆನಂತರ BJPಗೆ ಅವ್ರು ಬಂದರು. ತಾತ್ವಿಕವಾದ ಅವ್ರು ಯಾವ ಡಬ್ಬಿಂಗ್ ಡಬ್ಬಿಂಗ್ ಬೇಡ ಅಂತಿದ್ರು ಅವರು. ನಾನು ಡಬ್ಬಿಂಗ್ ಬರುತ್ತೆ ಸರ್, ಸೆಂಟ್ರಲ್ ಇದು ಸುಪ್ರೀಂ ಕೋರ್ಟ್ ಓಕೆ ಮಾಡಿದೆ ಅಣ್ಣ, ಬರುತ್ತದು ಒಂದೇ ಇಲ್ಲ ಅಂದ್ರೆ ಅವರು. ಹೀಗೆಲ್ಲ ಏನೋ ಒಂದಷ್ಟು ಮಾತುಕತೆಯಲ್ಲಿ ಆಗಿರ್ಬೋದು ಹೊರತು ನಾನು ಅವರು ಅಣ್ಣ ಅಂತ ಕರೆಯೋದು, ಅಣ್ಣ. ಸೊ ನಾನು ಕೋಮಲ್ ಚೆನ್ನಾಗಿದ್ದೇ ಇರ್ತೀವಿ, ಮಾತಾಡೇ ಸಿನಿಮಾ ಅಂತ ಬಂದಾಗ ಕೆಲವು ಸಬ್ಜೆಕ್ಟ್ಗಳು ಬಂದಾಗ ಅಣ್ಣ ಈ ಥರದ್ದು ಮಾಡೋಣ, ಚೆನ್ನಾಗಿರುತ್ತೆ, ಈ ಥರ ಎಕ್ಸ್ಪ್ರೆಷನ್ ಕೊಡೋಣ ಮಾತಾಡ್ತಾರೆ. ನಿಮಗೆ ನಮ್ಮ ಮೇಕಿಂಗ್ ವೀಡಿಯೋಸ್ ಎಲ್ಲ ಬಿಟ್ಟಿದ್ದಾರೆ ಅನಿಸುತ್ತೆ, ಎಲ್ಲ ಬರ್ತಾ ಇರುತ್ತೆ. ಅವ್ರಿಗೆ ಏನಾದರೂ ಕೂರಿಸ್ಬೇಕಲ್ಲ ತಲೆ ಒಳಗೆ, ಅವ್ರಿಗೆ ಅರ್ಥ ಆಗಿದ್ದಾರೆ ಇವಾಗ ಇದೆಲ್ಲ ಮಾಡಲ್ಲ ಅಂತ. ಅವರು ತುಂಬ ಸೆನ್ಸಿಟಿವ್ ವ್ಯಕ್ತಿ, ಮೂಡಿರಮ್ಮ. ಅದೇನಾದರೂ ಸೀನಿಯರ್ ಆರ್ಟಿಸ್ಟು, 40 ವರ್ಷದಿಂದ ಸಿನಿಮಾ ಚಿತ್ರರಂಗದಲ್ಲಿರುವಂಥವ್ರು, ಅವ್ರನ್ನ ಸ್ವಲ್ಪ ನಿಧಾನಕ್ಕೆ ಮಾತಾಡಿಸಿ ಅರ್ಥ ಮಾಡಿಸಿ ಕೂತ್ಕೊಂಡ್ಬಿಡ್ತು ಅಂದರೆ ಎತ್ಕೊಂಡು ತಿಂದಾಕ್ಬಿಡ್ತಾರೆ. ಅದ್ಭುತ. ನಾನು ನಿಜ ಹೇಳ್ತೀನಿ, ಎಲ್ಲಿ ಕಲ್ತಿರಿ ಸ್ವಾಮಿ ನೀವು ಆ್ಯಕ್ಟಿಂಗ್ನ ಅಂತ. ನಮ್ಗಳಿಗೆ ಆ್ಯಕ್ಟಿಂಗು ನಾವು ಮಾಡ್ತೀವಿ, ಆದರೆ ಅವ್ರದ್ದೊಂದು ಕಾಮಿಡಿ ಇದೆ, ಒಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ. ಎಕ್ಸ್ಪ್ರೆಷನ್ ಈಗ ಒಂದು ಜರ್ಕಲ್ಲೇ ಮಜಾ ಕೊಡ್ತಿರಲ್ಲ ನೀವು, ಅದು ಒಲ್ದಿರುವಂಥ ವರ ಪ್ರಕೃತಿ ಆತಂಕ ಕೊಟ್ಟಿರೋದು. ಅದನ್ನು ಚೆನ್ನಾಗಿ ಬೆಳೆಸ್ಕೊತಿದ್ದಾರೆ, ಒಳ್ಳೊಳ್ಳೆ ಚಿತ್ರಗಳು ಮಾಡುವಂಥ ಅವಕಾಶಗಳು ಅವರು ಬರ್ತಿದೆ. ನಾನು ಅವರು ಮತ್ತೆ ಪ್ಲ್ಯಾನಿಂಗ್ ನಡೀತಾ ಇದೆ, ಇನ್ನೊಂದೇನೋ ಮಾಡ್ತೀವಿ. ಸೊ ಹೀಗೆ. ಹೌದು ಸರ್, ಇನ್ನೂ ತುಂಬ ಸಿನಿಮಾಗಳು ಬರಲಿ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ. ನಾವುಗಳಂತೂ ತುಂಬ ಆಸೆಯಿಂದ ನೋಡ್ತೀವಿ, ಯಾಕಂದರೆ ಅವ್ರ ಮಾತಲ್ಲೇ ನಗು ಇರುತ್ತೆ. ಇನ್ನು ನಟನೆ ಅಂತೂ ಕಣ್ಣು. ನಾನು ಬರವಣಿಗೆ ಬಗ್ಗೆ ಒಂಚೂರು ಹೇಳ್ರಿ, ಬರೀ ಅವ್ರದ್ದು ಮಾತ್ರ ಹೇಳ್ಬಿಟ್ರೆ ನೀವು ಸರ್ ಜಗ್ಗೇಶ್ ಅವರ ಪ್ರತಿಭೆ, ನಟನೆ, ನಿಮ್ಮ ಬರವಣಿಗೆ, ಡೈಲಾಗ್ಸು, ನಿರ್ದೇಶನ ಇವೆಲ್ಲ ಸೇರಿದ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಮುದ್ದೆ ಉಪ್ಸಾರಿದಂಗೆ ಆ ಥರ ಹೇಳಿದ್ರೆ ಕರೆಕ್ಟಾಗಿರುತ್ತೆ. ಇದನ್ನು ಕರೆಕ್ಟಾಗಿ ಹೇಳಿ, ಯಾಕೆ ಮಾಡಿ. ಈಗ ನಾ ಡೈರೆಕ್ಟ್ರು ಮೇಡಮ್ ಏನು ಹೇಳಬೇಕು, ಜಗ್ಗೇಶ್ ಅವರ ನಟನೆ, ನಿಮ್ಮ ಬರವಣಿಗೆ, ಕನ್ನಡ ಪ್ರೇಮ, ಬರವಣಿಗೆ, ನಿರ್ದೇಶನ ಇವೆರಡು ಕುಡಿದ್ರೆ ಉಪ್ಸಾರು ಮುದ್ದೆ, ಕೋಳಿ ಸಾರು ಮುದ್ದೆ, ನಾಟಿ ಕೋಳಿ ಸಾರು ಮುದ್ದೆ ಹಿಂಗಿರುತ್ತೆ ಸರ್ ಅಂತ ನೀವು ಹೇಳಬೇಕು. ತಪ್ಪು ಹೇಳಿದ್ರೆ ನಿಜ ಹೊಡಿತೀನಿ. ಹೌದಾ ಸರ್? ಪ್ರೇಕ್ಷಕರೇ ನೋಡ್ತಾ ಇರಿ, ದಯವಿಟ್ಟು. ಈಕೆ ನನ್ನ ಮಗಳು ಅಂತ ಕರಿತೀನಿ, ಪುಟ್ಟಿ ಅಂತ ಕರಿತಾ ಇದ್ದೀನಿ. ಆಕೆಗೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಂಟೆನ್ಸ್ ಕರೆಕ್ಟ್ ಕನ್ನಡದಲ್ಲಿ ಹೇಳ್ಬೇಕು, ಏನಾದ್ರು ತಪ್ಪಿಗೆ ಹೇಳಿದ್ರೆ ಬಾರಿಸ್ತೀನಿ ಅಥವಾ ಕಾರ್ಯಕ್ರಮ ಕಟ್ಟು, ಎರಡರಲ್ಲಿ ಒಂದು. ಎಸ್ ಪ್ಲೀಸ್. ಹಿಂಗೆ ರೆಡಿ ಕ್ಯಾಮ್ರಾ ರೋಲಿಂಗ್ ಹಾಂ, ಕ್ಯಾಮ್ರಾ ಆಕ್ಷನ್. ಸರ್ ಜಗ್ಗೇಶ್ ಅವ್ರು, ಸಾರಿ. ಒಂದು
ಕ್ಯಾಮ್ರಾ ಆಕ್ಷನ್. ಸರ್, ಜಗ್ಗೇಶ್ ಅವರ ನಟನೆ, ನಿಮ್ಮ ಬರವಣಿಗೆ, ಕತೆ ಇವೆರಡೂ ಸೇರಿದ್ರೆ ಮುದ್ದೆ ಉಪ್ಸಾರು ತಿಂದಂಗಿರುತ್ತೆ ಸರ್. ಥ್ಯಾಂಕ್ ಯು. ಸಂಗ್ರಾಕ ನೋಡಿ ಆನಂದಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಗುಡ್ ಲಕ್. ಗುಡ್ ಲಕ್. ನೋಡೋದ್ರಲ್ಲ ವೀಕ್ಷಕರೇ, ಗುರು ಸರ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಇದೇ ಮಾರ್ಚ್ 8ಕ್ಕೆ ರಂಗನಾಯಕಿ ಸಿನಿಮಾ. ಸಾರಿ ಸರ್, ರಂಗನಾಯಕ ಮಾರ್ಚ್ 8ಕ್ಕೆ ರಂಗನಾಯಕ ಸಿನಿಮಾ ಬಿಡುಗಡೆ ಆಗ್ತಿದೆ. ತಪ್ಪದೆ ಈ ಸಿನಿಮಾನ ನೋಡಿ. ಕರೆಕ್ಟಾಗಿ ಹೇಳದ್ನಾ ಸರ್? ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.